ನೋಯ್ತಿದೆ. ಕೈ ನೋಯ್ತಿದೆ. ಹಲೋ, ಇದೇನ್ ಹಾಗೆ ಹೋಗ್ತಿದ್ಯಾ? ಇದೇನ್ ಮಾಡ್ಬೇಕಾಗಿತ್ತು? ಯಾವಾಗ್ಲೂ ಏನ್ ಮಾಡ್ತಿದ್ಯೋ ಅದನ್ನ ಮಾಡ್ತಿಲ್ವಲ್ಲ ಅಂತ ಕೇಳಿದ್ದು. ನನಗದ್ ಮರ್ತ ಹೋಗಿದೆ. ಇಂಪ್ರೆಸ್ ಆಗಿ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಹೋಗಿ ಮೀಟ್ ಮಾಡಿ ಇವಳನ್ನ ಕರ್ಕೊಂಡ್ ಬರ್ತೀನಲ್ಲ ವಾಪಸ್ಸು, ಆಗ ಪುರ್ಸೊತ್ತಾಗಿ ಊಟನೇ ಮಾಡ್ತೀನಿ ಬಿಡಿ. ಏನೋಪ್ಪ, ನನಗಂತೂ ಒಂದೂ ಅರ್ಥ ಆಗಲ್ಲ. ನಿನ್ಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ಸರಿ ಚಿಕ್ಕಮ್ಮ, ನಾವು ಹೋಗಿ ಬರ್ತೀವಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಹೋಗ್ಬಾ ಅಮ್ಮ, ಎಲ್ಲ ಒಳ್ಳೇದಾಗ್ಲಿ. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದು ಈಡೇರಲಿ. ದೇವರೇ, ಇಲ್ಲಿವರೆಗೂ ನನ್ನೆಲ್ಲ ಹೆಣ್ಮಕ್ಳನ್ನೂ ಚೆನ್ನಾಗಿಟ್ಟಿದ್ಯಪ್ಪ. ಹಾಗೆ ಇವಳ ಭವಿಷ್ಯನೂ ಚೆನ್ನಾಗಿಟ್ಬಿಡು. Anjali, tell me something about yourself. My name is Anjali M. Physics is my favorite subject. I love science. Stop. ಯಾವ ಸ್ಕೂಲಲ್ಲಿ ಓದಿದ್ದು? ಜ್ಞಾನಗಂಗಾ ಸ್ಕೂಲ್ ಸರ್, ನಮ್ಮನೆ ಹತ್ರನೇ ಇದೆ. ಐ ಆಮ್ ಸಾರಿ ಸಾರ್ಥಕ್, ಈಗ ಗೊತ್ತಾಯ್ತು ನೋಡಿ ಈ ಫೈಲ್ ಯಾಕೆ ರಿಜೆಕ್ಟ್ ಆಗಿದೆ ಅಂತ. ಪ್ಲೀಸ್ ಡೋಂಟ್ ಮೈಂಡ್, ನಾನು ಅವಳಿಗೆ ಸೀಟ್ ಕೊಡೋಕ್ಕಾಗಲ್ಲ. ಏನ್ ಟೈಪ್ ಮಾಡ್ತಿದ್ಯಾ? ಇನ್ಮೇಲೆ ನಾನು ನಿಮ್ಮ ಎಂಪ್ಲಾಯ್ ಇಲ್ಲ, ಮಿಸ್ಟರ್ ಎಕ್ಸ್ ಬಾಸ್. ನಾನು ರಿಸೈನ್ ಮಾಡಿದ್ದೀನಿ. ಈಗ ನೋಟಿಫಿಕೇಶನ್ ಬಂತಲ್ವಾ, ಅದ್ ನಾನ್ ಮೇಲ್ ಮಾಡಿರೋ ರೆಸಿಗ್ನೇಷನ್ ಲೆಟರ್. ಓದ ಹೇಳ ಮೂಲ್ಯ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಲ್ಲ, ಖಂಡಿತ ತಲೆ ಸರಿ ಇಲ್ಲ. ಸರಿ ಇದ್ರೂ ಕೂಡ ನಾನು ಈಗ ಮಾಡ್ತಾನೂ ಇರ್ಲಿಲ್ಲ. ನಾನು ಆರಾಮಾಗೇ ಇದ್ದೀನಿ. ನಿಜವಾಗ್ಲೂ ಅದಕ್ಕೆ ನೀವು ನಿಜ ಆರಾಮಾಗಿದ್ದೀರಾ? ಗಟ್ಟಿ ಜೀವ ಅಮೂಲ್ಯ ಇದು. 101% ಆರಾಮಾಗಿದ್ದೀನಿ. ಅಷ್ಟಾದ್ರೆ ಅದೇ ಸಮಾಧಾನ. ಅದ್ ಸರಿ, ನಿನ್ ಮುಖ ಯಾವಾಗ್ಲೂ ನಾರ್ಮಲ್ ಆಗಿದ್ದಾಗಿಲ್ಲ, ಏನಾಯ್ತು? ಏನೋ ಒಂದು ವಿಚಿತ್ರ ಆಯ್ತು ಬಿಡಿ. ಅದಕ್ಕೆ ವಿಚಿತ್ರನಾ? ಏನಾಯ್ತು? ವೇದಾಂತ್ ಜೊತೆ ಜಗಳ ಆಡಿ ರಿಸೈನ್ ಮಾಡ್ಬಿಟ್ಟೆ. ಅದಕ್ಕೆ ಅಮ್ಮ ರಿಸೈನ್ ಮಾಡಿದ್ಯಾ? ಯಾಕೆ? ಅದಕ್ಕೆ ನಿಮ್ಗೇನಾಯ್ತು? ಏನಿಲ್ಲ ಬಿಡು, ಅಜ್ಜಿ ಬೆಳಿಗ್ಗೆ ಏನೋ ಅಂತಿದ್ರು, ಅದ್ರ ಬಗ್ಗೆ ನೆನಪಾಯ್ತಷ್ಟೇ. ನೀವು ಮಾತಾಡಿ. ಏನೋಪ್ಪ. ಮತ್ತೆ ಅಕ್ಕ ಎಲ್ರೂ ಆರಾಮಾಗಿದ್ದಾರೆ ಅಮ್ಮು. ಹಾ, ಒಂದ್ ವಿಷಯ ಮರ್ತಿದ್ದೆ ನೋಡು, ಈಗ ನೆನ್ಪಾಯ್ತು. ಏನಕ್ಕ? ಅದಿತಿ ಅದೇನೋ ಡ್ಯಾನ್ಸ್ ವಿಡಿಯೋ ಮಾಡ್ತಾಳಂತೆ, ಅದಕ್ಕೆ ಚೆನ್ನಾಗಿರೋ ಒಡವೆ ಹೇಳಿ. ನಮ್ಮ ಹುಡುಗಿಯಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲೇಜ್ನ ರಿಸಲ್ಟ್ಗೆ ಪ್ರಾಬ್ಲಮ್ ಆಗಲ್ಲ. ಈ ವಿಷಯದಲ್ಲಿ ನಿಮಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ನನಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು. ನಿಮ್ಮ ಹುಡುಗಿ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಸ್ವಲ್ಪ ಲೆಸ್ ಗ್ಲಾಮರಸ್ ಕಾಲೇಜಿಗೆ ಸೇರಿಸಿ. ಬಟ್ ಸರ್. ಮಂಜು, ಸುಮ್ಮನೆ ಇನ್ನಿಲ್ಲಿ ಮಾತಾಡೋಕ್ಕೆ ಏನು ಉಳಿದಿಲ್ಲ. ನನ್ನ ತಂಗಿನ ನಿಮ್ಮ ಕಾಲೇಜಿಗೆ ಸೇರಿಸ್ಕೊಳ್ಳೋದು ನಿಮ್ಮ ಅದೃಷ್ಟ ಆಗಿತ್ತು ಸರ್. ನೀವು ಅದನ್ನು ಮಿಸ್ ಮಾಡ್ಕೊಂಡ್ರಿ. PUCಲಿ ಸ್ಟೇಟ್ ಟಾಪರ್ ಆಗಿ ಆಗ್ತಾಳವಳು, ನೋಡ್ತೀರಿ. ಬೇಡ. ಕಾಫಿ ಬೇಡ ಅಂದ್ರೆ ಟೀ ತರ್ಸ್ಲಾ ಬಾಸ್? ಬೇಡ ರೀ. ಖಾಲಿ ಟೀ ಬೇಡ ಬಿಡಿ, ಗ್ರೀನ್ ಟೀ ತರ್ಸ್ಲಾ ಬಾಸ್? ಬೇಡ ಅಂತ ಹೇಳ್ದೆ ತಾನೆ. ಸಾರಿ ಬಾಸ್. ಒಂದು ನಿಮಿಷ. ಸರಿ ಕಾಂತ, ಯಾವ ಟೆನ್ಷನ್ ಇದೆ. ಇದಕ್ಕಿಂತ
ಬೈದಿದ್ರೆ ಪರವಾಗಿರ್ಲಿಲ್ಲ. ನೀವು ಟೆನ್ಷನ್ ಅಲ್ಲಿ ಇದ್ದಾಗ ಬೈಯೋದು ಇದೇನ್ ಮೊದಲನೇ ಸಲನಾ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲ ಬಾಸ್. ಬೈದ ಮೇಲೂ ನೀವು ನನ್ನ ಹತ್ರ ಸಾರಿ ಕೇಳ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಅವಳ ಆಫೀಸಿಗೆ ಬರೋಣ. ಏನೋ ಅಮೂಲ್ಯ ಮೇಡಮ್ ಬರಲ್ವಾ? ಯಾಕೆ ಬಾಸ್? ಹೊಸ ಅಡ್ಮಿನ್ ಹುಡುಗಿ ನಾಳೆ ಇಂಟರ್ವ್ಯೂ ಬರೋದಕ್ಕೆ ಹೇಳಿ. ಹೇಳ್ದಸ್ ಮಾಡ್ರಿ. ಇಲ್ಲಿ ಯಾವಾಗ ಏನಾಗುತ್ತೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಈ ಕೊರೋನಾ ಶುರು ಆದ್ಮೇಲೆ ಎಲ್ಲಾನು ಎಡವಟ್ಟಾಗಿ ಹೋಗಿದೆ. ಇನ್ನು ಏನೇನಾಗಬೇಕು ದೇವ್ರೇ ಬಲ್ಲ. ಯಾರಾದ್ರೂ ಬೇಗ ಕೊರೋನಾಗೆ ಮೆಡಿಸಿನ್ ಹುಡುಕ್ರಪ್ಪ. ಟೆನ್ಷನ್ ಏನಿಲ್ಲ, ನಾನು ಇನ್ನೊಂದು ಕೆಲಸ ಹುಡ್ಕೋತೀನಿ. ಅಮ್ಮು, ಮನ್ಸು ಮುರಿಯುವಂಥ ಎಷ್ಟೋ ಸಂದರ್ಭ ಬರುತ್ತೆ, ಆಗ ಸಂಬಂಧಗಳು ಹಾಳಾಗ್ತವೆ. ಆದರೆ ಅಂಥ ಸಂದರ್ಭಗಳಲ್ಲಿ ಅಹಂಕಾರದ ಕೈಗೆ ನಾವು ಬುದ್ಧಿ ಕೊಡಬಾರ್ದಮ್ಮ. ಜೀವನದಲ್ಲಿ ತುಂಬ ಮೌಲ್ಯ ಇರೋದು ಅಂದರೆ ಅದು ಸಂಬಂಧ ಮಾತ್ರ. ಯಾವತ್ತೂ ನಾವು ಸಂಬಂಧನ ಕೆಡಿಸ್ಕೋಬಾರ್ದು. ನೀನು ದುಡಿಲೇಬೇಕು ಅಂತ ಏನಿಲ್ಲ, ತಲೆ ಕೆಡಿಸ್ಕೋಬೇಡ. ಏನಾಯ್ತು ನಿಂಗೆ? ಏನಾಯ್ತಣ್ಣ? ಓದ್ ಕೆಲಸ ಆಗ್ಲಿಲ್ಲಮ್ಮ. ಚಿಕ್ಕ ಸ್ಕೂಲಿಂದ ಬರ್ತಿದ್ಯಾ ಅಂತ ಎಲ್ಲ ಲಾಬಿ ಮಾಡ್ಬಿಟ್ರು. ಏನು ಚಿಕ್ಕ ಸ್ಕೂಲಿಂದ ಬರ್ತಿದ್ದಾಳೆ ಅಂತಾರ? ಇನ್ನೇನ್ ಮಾಡೋದು ಅಂಜು? ಅವ್ರು ಹೇಳಿದಕ್ಕೆಲ್ಲ ಸೊಪ್ಪು ಹಾಕಿನೇ ಅಲ್ವಾ ಇವತ್ತೆಲ್ಲ ಅವ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ನಮ್ಗೆ ಹೀಗಾದ್ರೆ ಇನ್ನು ದೂರದ ಹಳ್ಳಿಗಳಿಂದ ಬರೋರ್ ಕಥೆ ಏನ್ ಹೇಳು? ಎಜುಕೇಶನ್ ಅನ್ನೋದು ಒಂದು ದಂಧೆ ಆಗ್ಬಿಟ್ಟಿದೆ ಇಲ್ಲಿ. ಹೂನಮ್ಮ, ಅಣ್ಣ ಸರಿಯಾದನ್ನೇ ಮಾಡಿದಾನೆ. ನಿನಗೆ ಬಂದಿರೋ ಮಾರ್ಕ್ಸ್ಗೆ ಎಲ್ಲಿ ಬೇಕಾದ್ರೂ ಸೀಟ್ ಸಿಗುತ್ತೆ. ದೇವ್ರಿದಾನೆ, ಏನಾದ್ರೂ ಒಂದು ದಾರಿ ಹಾಗೆ ಆಗತ್ತೆ. ಎಲ್ಲಾದ್ರೂ ಸಿಗೋ ಸೀಟ್ ನಂಗೆ ಬೇಡ. ನಿಮ್ಗೆ ಯಾರಿಗೂ ಅರ್ಥನೇ ಆಗಲ್ಲ. ನಿಂತ್ಕೊಳ್ಳೆ. ಯಾಕೆ ಹಠ ಸಾಧಿಸ್ತೆ? ಅವಳು ಕೆಲಸ ಬಿಡ್ತೀನಿ ಅಂದಾಗ್ಲೂ ಐ ಇವನ್ ಟ್ರೈ ಟು ಸ್ಟಾಪ್ ಹಿರ್. ನಾನು ಅವಳು ಕನ್ವಿನ್ಸ್ ಆಗೋ ಹಾಗೆ ಮಾತಾಡಿದ್ರೆ ಅವಳಾಗಿ ಮಾಡ್ತಿರ್ಲಿಲ್ವೇನೋ. ಅವಳು ನಾಳೆಯಿಂದ ಆಫೀಸಿಗೆ ಬರಲ್ಲ ಅಂದ್ರೆ ನನಗದನ್ನು ಫೇಸ್ ಮಾಡೋದಕ್ಕಾಗುತ್ತಾ? ಇಡೀ ದಿನ ಅವಳ ಜೊತೆನೆ ಕಳೀತದೆ. ಅವಳ ನಾನ್ ಸೆನ್ಸ್, ಅವಳ ತರಲೆ, ಅವಳ ಚೈಲ್ಡಿಶ್ನೆಸ್, ಆ ನಿಕ್ ನೇಮ್ಸ್ ಎಲ್ಲವನ್ನೂ ಮಿಸ್ ಮಾಡ್ಕೋತಾನೆ. ಈಗ ಅವಳನ್ನ ನೋಡ್ದೆ ಹೇಗಿರ್ಲಿ? ಓಕೆ ಸಾರ್ಥಕ್, ಅಂಜು ಹೇಗೆ ಫೀಲ್ ಮಾಡಿದ್ಲು? ಅವಳಿಗೆ ತುಂಬಾನೇ ಬೇಜಾರಾಗಿದೆ ವೇದಾಂತ್. ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನನಗೂ ಏನ್ ಮಾಡೋದು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ವರಿ ಸಾರ್ಥಕ್, ದೇವ್ರಿದ ಒಂದ್ ದಾರಿ ಆಗೇ ಆಗುತ್ತೆ. ನೀವು ಡಿಟ್ಟೋ ಅಮೂಲ್ಯ ತರನೇ ಹೇಳಿದ್ರಿ. ಅದ್ಯಾಕೆ ಅಷ್ಟೊಂದು ಎದುರ್ಕೊಂಡೆ? ಸಿಕ್ಕಾಪಟ್ಟೆ ನಿರ್ಜನ ಪ್ರದೇಶ ಇದು. ಅದಲ್ಲದೆ ಓಡಾಡೋ ಒಂದಿಬ್ರು ಕೂಡ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಅದಕ್ಕೆ ಭಯ ಆಯ್ತು. ದೆವ್ವನೇ ಜನಕ್ಕೆ ಭಯ ಪಟ್ರೆ ಪಾಪ ಜನರ ಕತೆ ಏನು? ಏನಂದ್ರಿ ನೀವು? ನಾನಿದ್ದೀನಲ್ಲ ಅಂದೆ. ಹೌದು, ನೀವೇನ್ ಈ ಕಡೆ? ನಾನು ಇದೇ ರೋಡಲ್ಲಿ ಸ್ಟಡಿ ಸೆಂಟರ್ಗೆ ಹೋಗೋದು. ಬರ್ತಾ ಲೇಟ್ ಆದ್ರೆ ಒಂದು ಮಿಸ್ ಕಾಲ್ ಕೊಡು, ನಾನು ವೆಯ್ಟ್ ಮಾಡ್ತೀನಿ. ಒಬ್ಳೆ ಓಡಾಡಬೇಡ. ಥ್ಯಾಂಕ್ಸ್ ಫಾರ್ ದಿ ಕನ್ಸರ್ನ್. ಇದಕ್ಕೇನು ಕಡಿಮೆ ಇಲ್ಲ. ನಿನ್ ಮಾತು ನನ್ನ ಬಜ್ರಂಗಿಗೆ ಇಷ್ಟು ಬೇಗ ಕೇಳಿಸುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಅಮ್ಮ, ನಿನ್ನೆ ಕೇಳ್ತಿರೋದು, ಹೋಗ್ತೀಯೇನೆ? ಹಾಮ
ಹೋಗೋಣ ಆಯ್ತಾ? ಕೇಳದ್ ನೋಡಿ, ಇವತ್ತೇ ಹೋಗ್ತಾ ಇದೀವಿ. ನೀವು ನೋ ಅನ್ನೋ ಚಾನ್ಸೇ ಇಲ್ಲ. ನೋ ಅಂದ್ರು ನಾನು ಕೇಳಲ್ಲ. ನಾನು ನೀವು ಕಳೆದ ಸಲ ಜುವೆಲ್ರಿ ಸ್ಟೋರ್ಗೆ ಹೋದಾಗ ನಾನೊಂದು ಡೈಮಂಡ್ ಸೆಟ್ ಕೊಡ್ಸಿದ್ನಲ್ಲ, ಅದನ್ನ ಹಾಕೊಳ್ಳಿ, ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಿತಿ ಅದೇನೋ ಡ್ಯಾನ್ಸ್ ವಿಡಿಯೋ ಮಾಡ್ತಾಳಂತೆ, ಚೆನ್ನಾಗಿರೋ ಒಡವೆ ಬೇಕು ಅಂತ ಹೇಳಿದ್ಲು. ವಿಕ್ಕಿ ಇನ್ನೊಂದು ಡೈಮಂಡ್ ಸೆಟ್ ಕೊಡ್ಸಿದ್ದಾರೆ, ತುಂಬಾ ಚೆನ್ನಾಗಿದೆ, ಅದನ್ನ ಕೊಡ್ತೀನಿ, ತಗೊಂಡು ಹೋಗು. ನಿನ್ನ ಥರ ಜನ ಆಗಲಿ ಇನ್ನೊಬ್ರಿಗೆ ಅದಕ್ಕೆ ಸಾಧ್ಯನೇ ಇಲ್ಲ. ಗುಟ್ಟು ಯಾರಿಗಿರಲ್ಲ ಹೇಳು. ಸಿಹಿ ಸಮಾಚಾರ ಆಗಿದ್ರೆ ನೀನ್ ಖಂಡಿತ ಮುಚ್ಚಿಡ್ತಿರ್ಲಿಲ್ಲ. ಕಹಿ ಘಟನೆ ಆಗಿರೋದ್ರಿಂದ ಹೇಳ್ಕೊಂಡಿಲ್ಲ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಕಹಿ ಘಟನೆ ಆಗಿರುತ್ತೆ ಅಲ್ವಾ? ಅದು ಅಲ್ಲದೆ ಕುಟುಂಬ ಅಂದ್ರೆ ಹೀಗೇನಪ್ಪ, ಯಾರಾದ್ರೂ ಒಬ್ರು ನಮ್ಗೆ ಇಷ್ಟ ಇಲ್ದೇ ಇರೋದನ್ನ ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನನ್ಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಅಂತ ನಿನ್ಗೂ ಗೊತ್ತು, ನೀನು ಮುಂದೆನೆ ಹೇಳಿದ್ದಾರೆ. ನಂಗೆಲ್ಲ ಗೊತ್ತು, ನಾನೇ ಒಬ್ರಿಗೆ ಹೇಳಿದೀನಿ, ಇನ್ಮೇಲೆ ಅವರೇ ಬರ್ತಾರೆ, ನರ್ಸ್ಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರಿಗೂ ನನ್ನ ಮೇಲೆ ನಿನ್ನಷ್ಟೇ ಕಾಳಜಿ ಇದೆ. ಏನು ನೀನೇ ಒಬ್ರಿಗೆ ಬರಕ್ ಹೇಳಿದ್ಯಾ? ಅಫ್ಕೋರ್ಸ್, ಅದಕ್ಕೆ ನಾನು ನರ್ಸ್ನ ಬೇಡವೇ ಬೇಡ ಅಂತ ಹೇಳ್ತಾ ಇರೋದು. ಯಾರಿಗೆ ಹೇಳಿದ್ಯಾ? ಸರ್ಪ್ರೈಸ್. ನೋಡಪ್ಪ, ಇವತ್ತಿನ ಕಾಲದಲ್ಲಿ ಯಾರಿಗೂ ತಾಳ್ಮೆ ಇಲ್ಲ. ತಿರುಗುತ್ತರ ಕೊಡೋದು, ಮುಂಗೋಪ ಮಾಡ್ಕೊಳ್ಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿಸ್ಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮನೆ ಹೊಡೆದು ಬಿಡ್ತಾರೆ. ಅವ್ರು ಒಂದ್ಸಲ ಕಮಿಟ್ ಆದ್ಮೇಲೆ ಮುಗೀತು, ಆಮೇಲೆ ಅವ್ರ ಮಾತನ್ನ ಅವರೇ ಕೇಳಲ್ಲ. ಇದೆಲ್ಲ ಸ್ವಲ್ಪ ಓವರ್ ಆಯ್ತು, ಬರೋರು ಬರ್ಲಿ, ಮೊದಲು ಜ್ಯೂಸ್ ಕೊಡಿ. ಸಾರಿ ಅಣ್ಣ, ನನ್ಗೂ ಈ ಪಾಲಕ್ ಜ್ಯೂಸಿಗೂ ಜನ್ಮ ಜನ್ಮಾಂತರ ದುಶ್ಮನ್ ಇದೆ. ಸೊ ವೆರಿ ಸಾರಿ. ಹೇಗೆ ಸಿಕ್ತು ನನ್ಗೆ ಏನ್ ಗೊತ್ತು? ಆ ಸೀಟ್ ಕನ್ಫರ್ಮ್ ಆಯ್ತು ಅಂತ ಅಷ್ಟೇ ಹೇಳಿದ್ದು. ನನ್ನ ಫ್ರೆಂಡ್ಸ್ ಹೇಳ್ಕೊಂಡ್ ಬರ್ತೀನೋ. ಹಲೋ, ಕೊನೆಗೆ ನಾನೇನ್ ಹೇಳ್ತೀನೋ ವೇದಾಂತ್ ಅದನ್ನೇ ಕೇಳೋದು. ಈ ಮನೇಲಿ ಈ ಸುಹಾಸಿನಿ ವಸಿಷ್ಠ ಇರೋ ತನಕ ಅವಳದೇ ರಾಜ್ಯಭಾರ. ನಾನಿಲ್ಲಿ ರಾಜಮಾತೆ ಅಲ್ಲ, ರಾಣಿ ಅನ್ನೋದನ್ನ ಮರಿಬೇಡ. ಓ ಭ್ರಮೆ. ನನ್ ಮುಂದೆನೆ ಬಾಲ ಬಿಚ್ತೀಯ ನೀನು. ಹೋಗ್ಲಿ ನಾಯಿ ಅಂತ ಬಿಡೋಳಿದ್ದೆ, ಆದ್ರೆ ಇನ್ ಹಾಗೆ ಮಾಡೋದಕ್ಕಾಗಲ್ಲ. ನಿನಗ್ ಪಾಠ ಕಲಿಸ್ಲೇಬೇಕು. ಗುಡ್ ಗರ್ಲ್ ಲಕ್ಷಣ ಅಂದ್ರೆ. ಒಂದ್ ಊರಲ್ಲಿ ಒಬ್ಬ ರಾಜ್ಕುಮಾರ ಇದ್ನಂತೆ. ಅವನ ಹೆಸರೇನ್ ಗೊತ್ತಾ? ಅವನಿದ್ದ ಅನ್ನೋದೇ ಗೊತ್ತಿಲ್ಲ, ಇನ್ ಹೆಸರಿನಿಂದ ಗೊತ್ತಿರತ್ತೆ. ಸಾರ್ಥಕರಸ್ ಅಂತ ಅವನ ಹೆಸರು. ಅಯ್ಯೋ, ನೀವ್ ಕುಡೀರಿ ಅದಕ್ಕೆ. ಇದು ನಿಜವಾಗ್ಲೂ ನಡೆದಿರೋ ಕತೆ. 100 ವರ್ಷದ ಇತಿಹಾಸ ಇದೆ ಇದಕ್ಕೆ. ಸರಿ ಸರಿ, ಕೂಡ್ಸು. ಅವ್ರ ಹೆಂಡತಿ ಹೆಸರು ಆದ್ಯ ದೇವಿ ಅಂತ.
ಮತ್ತೆ ಯಾವಾಗ ಇವಳನ್ನ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ನನ್ನ ಪ್ಯೂರ್ ಫೀಲ್ ದೇವ್ರಿಗೂ ಕೇಳಿಸ್ತು ಅನ್ಸುತ್ತೆ. ಓಕೆನಾ? ಅಯ್ಯೋ ದಡ್ಡಿ, ವಿಕ್ಕಿನ ನಿಂಗೆ ಏನ್ ಹೇಳ್ತಾನೋ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ನಿಂಗೇನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲ ಅದಕ್ಕೆ ಅವ್ರು ಅದನ್ನ ಹಾಕೋ ಅಂತ ಹೇಳಿದ್ದಾರೆ. ಆದ್ರೆ ಅವ್ನು ಇರೋ ವಿಚಾರ ಹೇಳಿದ್ರೆ ಏನು ಹೇಳಲ್ಲ. ಅವನ್ ಅದ್ರ ಬಗ್ಗೆ ಕೇರೆ ಮಾಡಲ್ಲ ಆರ್ತಿ. ನೀನ್ ನನ್ ಸೆಟ್ ಹಾಕೋ, ಅವನಿಗೆ ಅದ್ರ ಬಗ್ಗೆ ಡಿಫ್ರೆನ್ಸು ಗೊತ್ತಾಗಲ್ಲ. ಹಾಗಂತೀರಾ? ಅದ್ರಲ್ಲಿ ಡೌಟೇ ಇಲ್ಲ, ಅವನ್ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಲ್ಲ. ಹೌದಾ? ಗಂಡಸರು ಹಾಗೆ ಆರ್ತಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಅಯ್ಯ, ಈಗ್ಲಾದ್ರೂ ಸ್ಮೈಲ್ ಮಾಡು, ಎಲ್ಲ ಕ್ಲಿಯರ್ ಆಯ್ತಲ್ಲ. ಬರ್ತೀನಿ ಬರ್ತೀನಿ ಬರ್ತೀನಿ. ಕೊನೆಗೂ ಬಾ ಅಂತ ಹೇಳಿಲ್ಲ ನೋಡು ಕೊಬ್ಬು. ಬರ್ತೀನಿ ಅಂದೆ. ಕತ್ಲಾಗಿದೆ, ಹೇಗೋಗ್ತೀಯಾ? ಆಟೋ ಕಾಲ್ ಮಾಡಿದ್ದೀನಿ, ಬರುತ್ತೆ. ಓ ಹೌದಾ? ಓಕೆ. ಇಷ್ಟು ಹೇಳಿದ್ರು ನಾನೇ ಬರ್ತೀನಿ ನೀರು ಅಂತ ಹೇಳಲ್ಲ. ಕೊಲೆಸ್ಟ್ರಾಲು. ಆದ್ಯ ತನಗೆ ಬೇಕಾದವ್ರನ್ನ ಮನೆಗೆ ಕರೆಸ್ತೀನಿ ಅಂತ ಹೇಳಿದ್ದು ನಿನ್ನ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅದು ನೀನೇ ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ಈ ಮನೆ ಹೊಸಲು ತೊಳೆಯೋಕ್ಕೂ ನಾನು ನಿನ್ನನ್ನು ಬಿಡ್ತಾ ಇರಲಿಲ್ಲ. ನೀ ಬಂದಲ್ಲೆಲ್ಲ ನನಗೆ ಸೋಲಾಗುತ್ತೆ. ನನ್ನ ಕಣ್ಣೆದ್ರೆ ನೀವಿಬ್ರು ಒಂದಾಗಕ್ಕೆ ನಾನು ಬಿಡಲ್ಲ. ದಾರಿಗಡ್ಡ ಬಂದ ಧ್ರುವನ್ನೇ ನಾನು ಸುಮ್ಮನೆ ಬಿಟ್ಟಿಲ್ಲ. ನಿನ್ನ ಚಾನ್ಸೇ ಇಲ್ಲ. ಕೊಬ್ಬಿದೆ. ಹೇಳಿ ಕೇಳಿ, ಧ್ರುವ ವಸಿಷ್ಠ ಅಲ್ವಾ? ಹಲೋ, ಟೈಮ್ ನೋಡಿದೀರಾ? ನಾನು ಮಿಸ್ ಕಾಲ್ ಕೊಟ್ಟು ಎಷ್ಟೊತ್ತಾಯ್ತು? ಎಷ್ಟೊತ್ತಿಗೆ ಬಂದಿದ್ದೀರಾ? ವಾಚ್ ನಡೀತಿದ್ಯಾ ಇಲ್ವಾ? ಇಷ್ಟೊತ್ತಿಗೆ ಬರೋದು? ಹಲೋ, ಡ್ಯಾನ್ಸ್ ಕ್ಲಾಸ್ ಹೋಗಲ್ಲ, ನಾನು ಓದಕ್ಕೆ ಹೋಗೋದು. ತಾವೇನಪ್ಪ ಲೇಟ್ ಆದ್ರೆ ಮಿಸ್ ಕಾಲ್ ಕೊಡು ಅಂತ ಹೇಳಿದ್ದು, ಅದಕ್ಕೆ ಮಾಡಿದ್ದು. ಆ ಕನ್ಸರ್ನ್ಗಾದ್ರೂ ಬೇಗ ಬರ್ಬೇಕು ತಾನೆ? ಒಂಟಿ ಹುಡುಗಿ ಇಂಥ ಜಾಗದಲ್ಲಿ ಕಾಯತ್ ಚೆನ್ನಾಗಿರುತ್ತಾ? ನೀನ್ ಹೇಳ್ತಿರೋಷ್ಟು ಲೇಟ್ ಏನು ಆಗಿಲ್ಲ. ನಿಮ್ಮ ಅಕ್ಕನ ಬಜಾರಿ ಅಂತಾರೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಬಜಾರಿ ಅನ್ಬೇಕು. ರೀ, ಸ್ವಲ್ಪ ನಿಧಾನಕ್ಕೆ ನಡೀರಿ. ನೀವೇನ್ ಮ್ಯಾರಥಾನ್ ರನ್ನರಾ? ಇಷ್ಟು ಸುತ್ತ ಕಾಲ್ ಬಿಟ್ಕೊಂಡು ನೋಡ್ರೆ ನಾನು ಹೇಗ್ ಮ್ಯಾಚ್ ಮಾಡ್ಬೇಕು? ಯಾರು ಮ್ಯಾಚ್ ಮಾಡಿದ್ದು? ಹಿಂದೆಂದ ಬನ್ನಿ, ಏನಾಗಲ್ಲ. ಅದು ನಿಮ್ಗೆ ಅದು ಸಕ್ಕದ ಕಾಣುತ್ತೆ ಅಂತಾನೆ ಅಷ್ಟು ಇಷ್ಟಪಟ್ಟು ತಗೊಟ್ಟಿರೋದು. ಅದನ್ನೇ ಹಾಕೊಳ್ಳಿ ಅಲ್ವಾ? ಸಾರಿ ವಿಕ್ಕಿ, ಈಗ ಅದನ್ನ ಹಾಕೊಳಕ್ ಆಗಲ್ಲ.
ಹಾಗಲ್ವಾ? ಯಾಕೆ? ಅದು ನಿನ್ನೆ ಅದಿತಿಗೆ ಹಾಕ್ಕೊಳ್ಳೋಕೆ ಅಂತ ಕೊಟ್ಟಿದ್ದೆ, ಆಮೇಲೆ ವಾಪಸ್ ಇಸ್ಕೊಳ್ಳೋಕೆ ಮರ್ತೋದೆ, ಅದಕ್ಕೆ. ಸರಿ, ಫ್ರೆಶ್ ಆಗಿ ಬರ್ತೀನಿ, ಕೆಳಗಡೆ ವೇಟ್ ಮಾಡ್ತೀನಿ. ಸರಿ. ದುರಂತ, ಈಗೀಗ ಕೊರೋನಾನ ನೆಪ ಮಾಡಿಕೊಂಡು ಕೆಲಸ ಬೇಕು ಅಂದರೆ ಇರೋ ಸಂಬಳನೂ ಕಡಿಮೆ ಮಾಡ್ತೀವಿ ಅಂತಿದಾರಂತೆ. ಪ್ರಮೋಷನ್ನು ಇಲ್ಲ, ಇನ್ಕ್ರಿಮೆಂಟು ಇಲ್ಲ. ಎಲ್ಲ ಕಡೆ ಬರೀ ಮೋಸನಪ್ಪ. ಮನುಷ್ಯ ತೀರಾ ದುರಾಸೆ ಪಡೋದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗ್ತಿರೋದು ಅನ್ಸುತ್ತೆ. ಅದೇನೋ ನಿಜಾನೇ, ಆದರೆ ನೀನು ಯೋಚನೆ ಮಾಡಬೇಡ. ಕೆಲಸ ಸಿಕ್ಕಿದ್ರೆ ಆಯಿತು, ಇಲ್ಲಾಂದ್ರೆ ನೀನು ತಲೆ ಕೆಡಿಸ್ಕೋಬೇಡ. ನಿನಗೊಂದು ಮದುವೆ ಮಾಡೋಣ. ಸುಮ್ಮನಿರಪ್ಪ, ಬೇಕು ಅಂತ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ, ಅದಷ್ಟು ಸುಲಭದ ಮಾತಲ್ಲ. ಹಾಗೆಲ್ಲ ಹೇಳಬೇಡ. ಈಗಾಗಲೇ ಒಂದು ಮದುವೆ ಮಾಡಿ ಮುಗಿಸಿದ್ದೀನಿ. ನಿನ್ನ ಮದುವೆ ಏನು ಕಷ್ಟ ಆಗಲ್ಲ ನನಗೆ. ನಿನಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ರಾಜ, ಏನಪ್ಪ ಇದೆಲ್ಲ? ಹೇಗಪ್ಪ ಆಯ್ತು ಇದೆಲ್ಲ? ಕೂತ್ಕೋ. ರಾಜಣ್ಣ, ಹೇಗಾಯ್ತಿದೆಲ್ಲ? ಓಹೋ, ಇದಾ ನಿನ್ನ ಯೋಚನೆ? ಅದು ಸರಿನೇ ವಿಕ್ಕಿ. ಗಂಡ ಹೆಂಡತಿಗೆ ಏನಾದರೂ ಪರ್ಸ್ನಲ್ ಅಂತ ಇರಲೇಬೇಕಲ್ವಾ? ನನಗೆ ಆರ್ತಿ ಇಷ್ಟನೇ. ನೀನು ಹೇಳಿದಾಗ ವಿಚಾರ ಮಾಡಿ ನೋಡಿದ್ರೆ ಇದ್ಯಾಕೋ ಸರಿಗೆ ಬರಲಿಲ್ಲ ವಿಕ್ಕಿ. ಅವಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ಇವಳು ಹೋಗಿದ್ದಾಳೆ. ಸದ್ಯ ಈ ಟೈಮ್ನಲ್ಲಿ ಅವಳು ಇಲ್ಲಿಲ್ಲದೆ ಇರೋದು ಭಾಳ ಒಳ್ಳೆಯದಾಯಿತು. ಅವಳೇನಾದರೂ ಇದ್ದಿದ್ರೆ ತುಂಬ ಗಾಬರಿ ಆಗಿರೋಳು. ಅವಳು ವಾಪಸ್ ಬಂದ ಮೇಲೆ ನಾನು ಅವಳಿಗೆ ಸಮಾಧಾನವಾಗಿ ವಿಷಯ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನೇನು ಹೊರಡ್ತೀನಿ. ಅಣ್ಣ 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 ಅಣ್ಣ, ಆ ಜನ್ಮ ಶತ್ರು ಥರ ಆಡಿದ್ರು ತಮ್ಮ ಅಂತ ನಿನ್ಗಿನ್ನೂ ಇವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಆಯ್ತು ವೇದಾಂತ್. ಈಗ ನೋಡು, ನಮ್ಮಿಬ್ರ ಕಥೆಯಲ್ಲಿ ಈ ಕಡೆ ನಾನು, ಆ ಕಡೆ ವಿಕ್ಕಿ ಇಬ್ರು ಧೈರ್ಯವಾಗಿ ಪ್ರಪೋಸ್ ಮಾಡಿದೀವಿ. ಆದ್ರೆ ನಿಮ್ಮಣ್ಣ ದಿ ಗ್ರೇಟ್ ವೇದಾಂತ್ ವಸಿಷ್ಠ ದೊಡ್ಡ ಪುಕ್ಲ, ಇನ್ನು ಬಾಯೇ ಬಿಡ್ತಿಲ್ಲ. ಸುಮ್ಮನಿರಿ ಸಾರ್ಥಕ್, ನೀವು ಅವ್ನಿಗೇನು ಹೇಳ್ಬೇಡಿ. ಅಯ್ಯೋ, ನಾನು ಹೇಳಿದ್ದು ಇದೊಂದೇ ವಿಚಾರದಲ್ಲಿ ಮಾರೈತಿ. ಆಯ್ತು ಬಿಡು, ನಿಮ್ಮಿಡೀ ವಸಿಷ್ಠ ವಂಶ ಗ್ರೇಟ್ ಆಯ್ತಾ? ಇರೋದಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. ನೀನು ಇಷ್ಟಪಟ್ಟ ಹಾಗೆ ಆಗಲಿಪ್ಪ. ನಮ್ಮಿಂದ ನಿನ್ನ ಎದುರು ಅವನು ಬರೋ ಹಾಗಾಗೋದಿಲ್ಲ. ಹಾಗಾದ್ರೆ ತುಂಬಾನೇ ಒಳ್ಳೆಯದು. ಬರ್ತೀನಿ.
ಲಘುವಾಗಿ ಎದೆಯ ಒಳಗೆ ನಡೆದಾಗೆ ಭೂಕಂಪ ಹರಸಿ ನಿನ್ನ ನೆಯುವಾಗ ನೆನಪಿನ ದಹನ ಬೊರಸಿ ಕಣ್ಣ ಸಲಹು ನನ್ನ ನೀನೇ ಉಪಶಮನ ಎಂಥ ಸೊಗಸಿದೆ ಸೆಳೆತದಲ್ಲಿ ಎಂಥ ಚೆಲುವೆಗೆ ನಾದೆ ಬಲಿ ಬೇಡ್ವಾ ಹಾಗೆ ಪದೇ ಪದೇ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ನಾನು ಮತ್ತೆ ಬಾವಂಗ್ ಕಾಲ್ ಮಾಡಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಿತಿ. ಆದ್ರೆ ನೀವು ಇವತ್ತು ಅಣ್ಣಂಗೆ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಅದಿತಿ. ನೀವು ಸ್ವಲ್ಪ ತಿಕ್ಲು ಅಂತ ಗೊತ್ತಿತ್ತು, ಆದ್ರೆ ಇವತ್ತೇ ಪೂರ್ತಿ ತಿಕ್ಲು ಅಂತ ಗೊತ್ತಾಗಿದ್ದು. ನನ್ನ ಪರಿಸ್ಥಿತಿಲಿ ನೀವಿದ್ದಿದ್ರೆ ನಿಮ್ಗೂ ಇದು ತಿಕ್ಲು ಅಂತ ಅನಿಸ್ತಿರ್ಲಿಲ್ಲ. ಗೊತ್ತು, ಅರ್ಥ ಆಯ್ತು. ಸುಮ್ನೆ ಹೇಳ್ದೆ ತಾವ್ ರೆಸ್ಟ್ ಮಾಡಿ, ನಂಗೆ ಮತ್ತೆ ಓಡಾಡೋದಕ್ಕೆ ಬಾಡಿ ಗಾರ್ಡ್ ಬೇಕು. ಸರ ಕಣ್ ಮುಚ್ಕೊಂಡ್ ಬಿಡೋಷ್ಟ್ರಲ್ಲಿ ಮಾಯ ಆಗ್ಬಿಟ್ಟಲ್ಲ. ನೀನ್ ಹಾಗೆ ಅಲ್ವಾ? ನೀನಷ್ಟು ನಿಸ್ವಾರ್ಥಿನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಅಲ್ಲ, ಇಷ್ಟೊಂದು ಸೆಲ್ಫ್ಲೆಸ್ ಪರ್ಸನ್ ಇರೋದಕ್ಕೆ ಸಾಧ್ಯನ ಅನ್ನೋಷ್ಟು ಆಶ್ಚರ್ಯ ನೀನು. ನನ್ನ ಪ್ರಕಾರ ಪ್ರಪಂಚದ 9ನೇ ಅದ್ಭುತ ನೀನೇ. ನಿನ್ನಂಥ ಒಳ್ಳೆ ಹುಡುಗನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ವೇದಾಂತ್. ಅದಕ್ಕೆ ನಮ್ಮಿಬ್ರ ಮಧ್ಯೆ ಯಾವ ಡಿಫ್ರೆನ್ಸಸ್ ಇರಬಾರ್ದು. ಬೇಕಾದಾಗೋಗ್ಲಿ ಎಲ್ಲಾನು ನಿನ್ನೆದ್ರು ಹೇಳ್ಕೊಂಡ್ಬಿಡ್ಬೇಕು ಅಂತ ಚೇಂಜ್ ಮಾಡ್ಕೊಂಡ್ ಬಂದೆ. ಮಿರಾಕಲ್ ಅನ್ನೋ ಹಾಗೆ ನಮ್ ರಾಣಿನೂ ಸಾಥ್ ಕೊಟ್ಟಿದ್ಲು, ಆದ್ರೆ ನೀನೇ ಮರೀಚಿಕೆ ಆಗ್ಬಿಟ್ಟೆ. ನನ್ನ ಮನಸ್ಸಿನ ಮಾತುಗಳನ್ನ ಅವಳ ಹತ್ರ ಯಾವಾಗ ಹೇಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಾಗ್ಲೂ ಏನೋ ಒಂದು ಆಗ್ತಾನೆ ಇದೆ. ನನ್ನ ಹುಡುಗಿ ಪ್ರಕಾರ ನಿಮ್ ಕೈಲಿ ಆಗದಿರೋ ಕೆಲಸನೇ ಇಲ್ವಂತೆ. ಅದು ನಿಜ ಅಂದ್ರೆ ನನ್ನ ಲೈಫಲ್ಲಿ ಆಗ್ತಿರೋದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ವಾ ಪಚ್ಚರಂಗಿ? ಗೊತ್ತಿರ್ಲೇಬೇಕು, ಯಾಕಂದ್ರೆ ನೀವು ದೇವ್ರು. ಇಷ್ಟೆಲ್ಲ ಗೊತ್ತಿರೋ ನಿಮ್ಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ಲ ಅಂತ ನೀವು ತಮಾಷೆ ಮಾಡ್ಬೋದು. ಅದಕ್ಕೆ ಇವತ್ತು ನಾನೇ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳ್ಕೊತಾ ಇದ್ದೀನಿ. ನನ್ಗೆ ಅಮ್ಮೂಲಿ ಅಂದ್ರೆ ಇಷ್ಟ ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ ಅಂತ ಬೇಕಾದ್ರೂ ಅನ್ಕೊಳ್ಳಿ. ಆಕ್ಸಿಡೆಂಟ್ ಆಗಿರೋ ವಿಚಾರ ನೀವ್ಯಾಕೆ ನನ್ನ ಹತ್ರ ಹೇಳಿಲ್ಲ? ಅದು ಆದ್ಯಾ ಬೇಕಾಗಿಲ್ಲ. ಇನ್ನು ಹೊಸದಾಗಿ ಯಾವ ಕಥೆನೂ ಕಟ್ಬೇಡಿ. ಧ್ರುವನ ಈಗಲೇ ನೋಡ್ಬೇಕು, ಅದಕ್ಕೆ ಹೊರಟಿದ್ದೀನಿ. ನೀನೀಗ ಧ್ರುವನ್ ನೋಡಕ್ ಹೋಗದ? ಬಾಯ್ಲಿ, ನಾನು ಹೇಳ್ತೀನಿ ಬಾಯ್ಲಿ, ಕೂತ್ಕೋ. ಧ್ರುವನ್ಗೆ ಆಕ್ಸಿಡೆಂಟ್ ಆಗಿರೋದು ನಿಜಾನೇ, ಆದ್ರೆ ನೀನ್ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಈಗ ತಾನೇ ನಾನು ಮಾವನ ಹತ್ರ ಮಾತಾಡ್ದೆ. ಏನು ವೇದಾಂತ್ ಅಣ್ಣ ಧ್ರುವನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಅಮ್ಮನ ಬಿಟ್ಟು ಬಂದಿದಾನ? ನಿಜನೇನು? ನಿಜ ಆದ್ಯಾ. ನೀನ್ ಯೋಚನೆ ಮಾಡ್ಬೇಡ ಆದ್ಯಾ, ರಕ್ತ ಸಂಬಂಧ ಅಂತ ಅದಕ್ಕೆ ಹೇಳುದು. ಬೇಜಾರು, ಕೋಪ ಅಥವಾ ದೇಶ ಏನಾದ್ರೂ ಇರ್ಬೋದು, ಅದಕ್ಕೂ ಮೀರಿ ಸಂಬಂಧ ಅನ್ನೋದು ಸೆಳೆಯುತ್ತೆ. ಈಗಾಗಿರೋದು ಅದೇ. ಸಾರ್ಥಕ್, ನಂಗೆ ನಂಬೋಕೆ ಆಗ್ತಾ ಇಲ್ಲ. ಧ್ರುವ ನಮ್ ಜೊತೆ ಆದಷ್ಟು ಬೇಗ ಒಂದಾಗೋ ಟೈಮ್ ಬಂದೇ ಬರುತ್ತೆ ಆದ್ಯಾ, ಡೋಂಟ್ ವರಿ. ಆದ್ರೆ ಅವಳ ಕಳ್ಕೊಳ್ಳೋದಕ್ಕೆ ಮಾತ್ರ ನಾನು ತಯಾರಿಲ್ಲ. ಎಸ್ 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 ಬಿಲ್ಕುಲ್ ತಯಾರಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮೂಲ್ಯ, ನನ್ನ ಬಜಾರಿನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ದಿಸ್ ಇಸ್ ಮೈ ಫಸ್ಟ್ ಲವ್. ದೇವ್ರಾನೇ ನಿಜ ಬಜರಂಗಿ, ದಿಸ್ ಇಸ್ ಮೈ ಫಸ್ಟ್ ಲವ್. ಈ ಪ್ರೀತಿನ ನಾನು ಕೊನೆವರೆಗೂ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಈಗ ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನನ್ನ ಬಿಹೇವಿಯರ್ ಇಂದ ನಾನು ಅಪರಾಧಿ ಸ್ಥಾನದಲ್ಲಿ ಇದ್ದೀನಿ ಅಂತಾನೆ ಅನ್ಸುತ್ತೆ. ನನ್ನ ಸುಳ್ಳಿ ಪುಳ್ಳೆನು ನನ್ನಷ್ಟೇ ಇಷ್ಟಪಡ್ತಾನ? ಅದು ತೀರಾ ಈ ಮಟ್ಟಕ್ಕೆ? ಸಾರಿ ವೇದಾಂತ್, ನಾನು ಅವತ್ತು ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತಾರೋ ಹುಡುಗೂರ್ ಸಾಲಲ್ಲಿ ನಿಲ್ಸ್ಬಿಟ್ಟೆ. ನೀ ಮೊದಲನೇ ಟೈಪು.
ಹುಚ್ಚನ್ ತರ ಪ್ರೀತಿ ಮಾಡೋನು, ಹುಚ್ಚನ್ ತರ ಪ್ರೀತಿ ಮಾಡೋನು. ಯದಾ ಯದಾ ಹಿ ಪ್ರೇಮಸ್ಯ ವಿಘ್ನ ಭವತಿ ಮಾನಸೆ ಉದ್ದೀಪನಸ್ಯ ಪ್ರೇಮಸ್ಯ ಮೋಹಭಾವ. ಏನ್ ಪುಟ್ಟ ಇದು ನೀನು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅಯ್ಯೋ ಪೂರ್ತಿ ಒದ್ದೆ ಆಗೋಗಿದೆಯಲ್ಲ. ಇರು ಟವಲ್ ತರ್ತೀನಿ. ನನಗೇನು ಬೇಡ, ನಾನು ಒದ್ದೆ ಆಗಿದ್ದೀನಿ ಅಂತ ನನಗೆ ಅನಿಸ್ತಾನೆ ಇಲ್ಲ, ಚಳಿನೂ ಆಗ್ತಿಲ್ಲ. ಯಾಕೆ ಪುಟ್ಟ? ಅಪ್ಪ, ನೀವ್ ಯಾವಾಗ್ಲೂ ಹೇಳ್ತಿರ್ತೀರಲ್ವಾ ನಿಮ್ ಮಗಳು ಜಗತ್ತಲ್ಲಿ ಸುಂದರವಾಗಿರೋ ಹುಡುಗಿ ಅಂತ. ಆದ್ರೆ ಇವತ್ತು ನಿಮ್ ಮಗಳು ಜಗತ್ತಲ್ಲಿ ಖುಷಿಯಾಗಿರೋ ಹುಡುಗಿ. ಬೇಕಾಗಿಲ್ಲ ಮಗಳೇ. ಓ ಚಂದ್ರಿ, ನಾನು ನೋಡ್ಬೇಕ್ಲೆ ಪುಣ್ಯ ಮಾಡಿದ್ದೆ ಅನ್ಸುತ್ತಪ್ಪ. ನಿಮ್ ಮಗಳಾಗ ಹುಟ್ಟಿದೀನಿ, ನೀವೇ ಬೆಸ್ಟ್ ಅಪ್ಪ. ತುಂಬಾನೇ ಹೇಳಿದೆ. ಅಗ್ರಜ ನಿಂತ್ಕೋ, ಹ್ಯಾಂಡ್ಸ್ ಆಫ್ ಮೀ. ನಾನು ಬಿಡಲ್ಲ, ಅದೇನಂತ ಕ್ಲಿಯರ್ ಮಾಡು. ಬೆನ್ನಿಗೆ ಚೂರಿ ಹಾಕೋರ್ ಜೊತೆ ನಾನು ಮಾತಾಡೋದಿಲ್ಲ. ಅಗ್ರಜ ಪ್ಲೀಸ್, ನಾನು ಅಂತ ಕೆಲಸ ಮಾಡಿಲ್ಲ. ಧ್ರುವ ಅಮೂಲ್ಯನ್ ಮನೇಲಿ ಇರೋದ್ರಿಂದ ಅವ್ನು ಸೇಫ್ ಆಗಿರ್ತಾನೆ ಅನ್ನೋ ನೆಮ್ಮದಿ ನನಗಿತ್ತು, ಅದಕ್ಕೆ ಸುಮ್ಮನಾದೆ. ಅಷ್ಟಕ್ಕೂ ನಾನೇನಾದ್ರೂ ನಿನ್ಗೆ ಅವನ ಬಗ್ಗೆ ಹೇಳಿದ್ರೆ ನೀನು ಅಮ್ಮು ಮನೆಯಿಂದನೂ ಆಚೆ ಆಗ್ತೀಯ ಅನ್ನೋ ಭಯ ನನಗಿತ್ತು. ನಿನ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವನ ಮೇಲೂ ಅಷ್ಟೇ ಇರುತ್ತೆ ಅಲ್ವಾ? ಪ್ಲೀಸ್ ಅಗ್ರಜ, ಮಾತಾಡು. ನೀನ್ ನನ್ಗೆ ಬೈ ಇಲ್ಲ ಜಗಳ ಆಡು, ಬೇಕಿದ್ರೆ ಒಂದ್ ಏಟ್ ಹೊಡೆದ್ಬಿಡು. ಆದ್ರೆ ಸುಮ್ನೆ ಮಾತ್ರ ಇರ್ಬೇಡ. ಅದನ್ನ ನನ್ನಿಂದ ತಡ್ಕೊಳಕ್ ಆಗಲ್ಲ ಅಗ್ರಜ. ಸಣ್ಣ ನೋವಾದ್ರೂ ನಿನ್ ಕೈ ತಡ್ಕೊಳಕ್ ಆಗಲ್ಲ ಅಲ್ವಾ? ನೀನ್ ನನ್ ಜೊತೆ ಮಾತಾಡಿಲ್ಲ ಅಂದ್ರೆ ಇದಕ್ಕಿಂತ 1000 ಪಟ್ಟು ನೋವಾಗುತ್ತೆ ಅಗ್ರಜ. ನನ್ನಿಂದ ದೊಡ್ಡ ತಪ್ಪಾಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಪ್ಲೀಸ್ ಅಗ್ರಜ. ವಿಕ್ರಾಂತ್, ಮನಸ್ಸಲ್ಲಿ ದೊಡ್ಡ ಆಸೆ ಇತ್ತು, ಈಗಲೂ ಇದೆ. ಆದ್ರೆ ಈ ಹೆಸರು ಮುಂದೊಂದು ನಿಜ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಹಾಗಾಗ್ಬೋದು ಅಂತ ಅನ್ಕೊಳ್ಳೋದು ಬಿಟ್ಬಿಟ್ಟಿದ್ದೆ. ಜಾಗ ಕೊಡೋದೇನೆ. ವಾತಾವರಣ ಸರಿ ಇಲ್ಲ, ಎಲ್ಲೇನ್ ಬರುತ್ತೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಧೂಳು ಕೊಳೆ ಎಲ್ಲಿದ್ರು ಬಿಡಬಾರ್ದು. ಅದಾಗಿಲ್ಲ ಅಂದ್ರೆ ಇದಾಗುತ್ತೆ, ಇದಾಯ್ತು ಅದು ಗ್ಯಾರಂಟಿ. ಅದಾಗಿದ್ದಾಗದೆ ಇದು ಅದಾಗ್ಬಿಟ್ರೆ ಕತೆ ಮುಗೀತು. ಕೊಯ್ಕನ್ನೋದೆ ಅದಕ್ಕೆ ಅದು ಇದು ಯಾವುದು ಆಗ್ಬಾರ್ದು ಅಂತ ಕಾಳಜಿ.
ಇದು ನಿನಗೆ ಪಾಠ. ಈಗ್ಲಾದ್ರೂ ಬುದ್ಧಿ ಬಂದ್ರೆ ಅದು ನಿನಗೆ ಒಳ್ಳೇದು. ನನ್ನ ಮತ್ತೆ ವೇದಾಂತ್ ಮಧ್ಯ ಬರ್ಬೇಡ. ನಿನ್ನ ಕೆಲ್ಸನ ನೀನ್ ನೋಡ್ಕೊಂಡಿದ್ರೆ ಅಟ್ಲೀಸ್ಟ್ ಜೀವನ ಆದ್ರೂ ಉಳಿಯುತ್ತೆ. ಏಯ್, ಈ ಸುಹಾಸಿನಿ ವಸಿಷ್ಠನ ಗೆಲ್ಲೋರು ಇನ್ನು ಹುಟ್ಟೇ ಇಲ್ಲ. ಇವನಿಗೆ ಕಲ್ಸೋ ಪಾಠನ ಕಲ್ಸಾಯ್ತು. ಇನ್ ಮುಂದೆ ಏನ್ ಮಾಡ್ಬೇಕೋ ಅದಕ್ಕೆ ಸಿದ್ಧ ಆಗ್ಬೇಕು. ಏನಾಯ್ತು? ಯಾಕಮ್ಮ? ಏನೂ ಆಗಿಲ್ಲ, ರೊಟ್ಟಿ ರೆಡಿ ಆಗಿಲ್ಲ ಅಷ್ಟೇ. ಹಾ, ನಿಜನಾ? ರೊಟ್ಟಿ ರೆಡಿ ಆಗಿಲ್ವಾ ಪರಿ? ರೊಟ್ಟಿ ರೆಡಿ ಮಾಡಿ ಇಟ್ಟಿದ್ದಾಳೆ, ನೀನು ಅದನ್ನ ತಗೊಂಡು ಡಬ್ಬಕ್ಕೆ ಹಾಕೊಂಡು ಹೋದ್ರೆ ಆಯ್ತು ಅಷ್ಟೇ. ಸುಳ್ಳೆ ಪುಳ್ಳೆ ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನಾಟಕ ಆಡ್ತೀಯಾ? ತೆಗ್ದು ಆದ್ರೆ ಮೊದಲು ನೀನೆ. ಹಾರಿಗಂತ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಲ್ಲಿ ಕಾಲ್ ಲೇಟ್. ಚಿಪ್ಪಿನೊಳಗೆ ನೀನು ಕೂತ ಗಾಳಿಗೆ ಲುಟಿ ಒಳಗೊಳಗೆ ಸೋತೆ ನಾನು ಕೊನೆಗೆ ಬಾಲಿದಂತೆ ನಿನ್ನೆಡೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸಾಮಜವರ ಗಮನ ನನ್ನ ಹೃದಯ ಇಷ್ಟೊಂದು ಸೌಂಡ್ ಮಾಡ್ತಿದೆ ಅಂದರೆ ನೀನು ಅಷ್ಟೊಂದು ಒದ್ದಾಡ್ತಿರೋದು ಏನು ಹೇಳೋಕ್ಕೆ ಅಂತ ನನಗೆ ಗೊತ್ತು ಸುಳ್ಳೆ ಪುಳ್ಳೆ. ನಿನಗೋಸ್ಕರ ನಾನು ಎಷ್ಟು ಟೈಮಿಂದ ಕಾದಿದ್ದೀನಿ ಗೊತ್ತಾ? ಅದು ಅಮೂಲ್ಯ, ಗೊತ್ತು ಬಿಡು. ನಿನ್ಗುಂಗಲ್ಲಿ ನಾನು ಮಾಡಿರೋ ಕಿತಾಪತಿ ಒಂದಾ ಎರಡ? ನೀನು ಸಿಗಲ್ಲ ಅಂದ್ಕೊಂಡು ಒಂದೇ ಲವರ್ಸ್ ಸಂಘದ ಉದ್ಘಾಟನೆ ಮಾಡಿ ಸ್ಪೀಚ್ ಕೊಟ್ಟಿದ್ದೀನಿ. ಅದು ಬಿಡು, ನೀನು ಸಿಗಲ್ಲ, ನಮ್ದು ಬ್ರೇಕಪ್ ಅನ್ನೋ ನೋವಲ್ಲಿ ಬೈ ಮಿಸ್ಟೇಕ್ ಕುಡ್ದು ಬಿಟ್ಟಿದ್ದೀನಿ. ಏನಾದ್ರೂ ಕೂತ್ ಮಾತಾಡೋಣ. ವೇದಾಂತ್, ನಿನ್ನ ಹತ್ರ ನಾನು ಏನೋ ಹೇಳ್ಬೇಕು. ಹೇಳು ಅಮೂಲ್ಯ. ಐ ಲವ್ ಯು ವೇದಾಂತ್. ಐ ಲವ್ ಯು ವೇದಾಂತ್. ಐ ಲವ್ ಯು ವೇದಾಂತ್. ಸುಹಾಸಿನಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯನೇ ಇಲ್ಲ. ನಂಗೆ ಯಾಕೋ ಅನುಮಾನ ಶುರುವಾಗಿದೆ ಅತ್ತೆ, ಅದಕ್ಕೆ ಕೇಳಿದೆ. ಮತ್ತೆ ಮನೆಯಲ್ಲಿ ಅನಾಹುತಗಳು ನಡಿಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಹೇಳದ್ನೆಲ್ಲ ಅಳಿಯಂದ್ರೆ ನಾನು ಇದ್ದೀನಿ ಅಂತ. ಎಲ್ಲ ಗೊತ್ತಿರೋ ನನ್ನ ಬಗ್ಗೆ ನಿಮ್ಮ ಹೆಂಡತಿಗೆ ಭಯ ಇದೆ. ಅವಳು ನನಗೆ ಅಂಜುತ್ತಾಳೆ. ಅವಳು ಏನ್ ಮಾಡ್ತಾಳೋ ಮಾಡ್ಲಿ, ಅದನ್ನ ಸರ್ ಮಾಡೋದಕ್ಕೆ ನಾನಿದ್ದೀನಿ. ನೀವು ಆಟ ಆಡಿ. ಜಾಸ್ತಿ ಆಯ್ತು. ಇವಾಗ ಏನ್ ಆಗ್ಬಾರ್ದಾಯ್ತು ಅಂತ ನಮಗೂ ಒಂದು ಪ್ರೈವಸಿ ಅಂತ ಇರುತ್ತೆ.
ಹುಡುಗರಿಗೂ ಮಾನ ಮರ್ಯಾದೆ ಅನ್ನೋದು ಇರುತ್ತೆ ಅಲ್ವಾ? ಅದ್ಯಾಕೆ ಒಳ್ಳೆ ನಾನು ನಿಮಗೆ ಮಾನಭಂಗ ಮಾಡಕ್ ಬಂದಿದ್ದೀನಿ ಅನ್ನೋ ತರ ಆಡ್ತಿದ್ದೀರಾ? ಅಷ್ಟಿದ್ದರು ಬಾಗ್ಲ ಹಾಕೊಂಡ್ ಬಟ್ಟೆ ಹಾಕೋಬೇಕು. ನಿಮ್ದೇನು ಬಾಯ ಇಲ್ವೋ ಬಸ್ಲು ಗೊತ್ತೇ ಆಗಲ್ಲ. ಏನೋ ಪಾಪ ಏಟಾಗಿದೆ ಅಂತ ಸುಮ್ನೆ ಬಿಡ್ತಾ ಇದೀನಿ. ನನ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಇಲ್ಲಿಂದ ಹೋಗಿ. ಹೋಗಲ್ಲ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀನ? ಇನ್ನೊಂದ್ಸಲ ಕೇಳ್ತೀನಿ, ದಯವಿಟ್ಟು ಇಲ್ಲಿಂದ ಹೋಗಿ. ಹೋಗಲ್ಲ. ಹೋಗಲ್ಲ ಅಂದ್ರೆ ಹೋಗಲ್ಲ. ಅದೇನ್ ಮಾಡ್ಕೋತೀರಾ ಮಾಡ್ಕೊ ಹೋಗಿ. ಏನ್ ಮಾಡ್ತೀನಾ? ನಾನು ಇಲ್ಲಿಂದ ಹೋಗ್ತೀನಿ. ಕೊಳ್ಳಿದ್ದೆವ್ವಾ. ಅಗ್ರಜ, ಧ್ರುವನ ಹತ್ರನೂ ಸಣ್ಣದಾಗಿ ಕಾಂಪ್ರಮೈಸ್ ಮಾಡ್ಕೋತಾ ಇದ್ಯಾ. ನನ್ನ ಹತ್ರನೂ ಸರಿ ಹೋದೆ. ಈಗ ನಿನ್ ಉಳಿದಿರೋದು ಒಂದೇ ಕೆಲ್ಸ. ರೌಡಿನಾದ್ನಿ ಕುತ್ತಿಗೆಗೆ 3 ಗಂಟೆ ಹಾಕಿ ಗಟ್ಟಿ ಮೇಳ ಬಾರಿಸೋದು. ರೌಡಿನಾದ್ನಿನ ನಾದ್ನಿಂದ ಅತ್ಗೆ ಪೊಸಿಷನ್ಗೆ ಪ್ರಮೋಟ್ ಮಾಡೋ ಕೆಲ್ಸನ ಇನ್ನೂ ಲೇಟ್ ಮಾಡಬೇಡ. ಈ ನಿನ್ ತಮ್ಮನ್ ಮೈಂಡ್ ವಾಯ್ಸ್ ನ ಅರ್ಥ ಮಾಡ್ಕೋ ಅಗ್ರಜ. ಎಲ್ಲಿಗೆ ಹೊರಟ್ರಿ? ಏನು ಬೇತಾಡುತ್ತಾರೆ ಅನ್ಕೊಳ್ಳೋದು ಕಿಮ್ಮಲ್ಲಿರೋ ಆಗಿದೆ? ಅದೆಲ್ಲ ಬೇಡ, ಕೇಳ್ದಷ್ಟು ಉತ್ತರ ಕೊಡಿ. ನಿಮ್ಗೆ ಯಾಕೆ ಅದೆಲ್ಲ ಬೇಕಾಗುತ್ತಪ್ಪ. ಅಮ್ಮ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದಾಳೆ, ನೀವು ಬೆಡ್ ರೆಸ್ಟ್ ನಲ್ಲಿ ಇರ್ಬೇಕು ಅಂತ. ಊರ್ ಸುತ್ತೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ನಾನೇನು ನಿಮ್ ತರ ಅಲ್ಲ ಊರ್ ಸುತ್ತೋದಕ್ಕೆ. ನನ್ಗೆ ಆಚೆ ಕಡೆ ಕೆಲಸ ಇದೆ. ಅಮ್ಮ ಹೇಳಿದಾಳೆ ಅಂತ ಹೇಳ್ದೆ, ಕೇಳಿಸ್ಲಿಲ್ವಾ? ನಾನು ಅಮ್ಮ ಹತ್ರ ಮಾತಾಡ್ಕೋತೀನಿ, ಸುಮ್ಮನೆ ತಲೆ ತಿನ್ಬೇಡಿ, ನನಗೆ ಕೆಲಸ ಇದೆ. ಹೌದಾ? ಇರಿ ಮಾಡ್ತೀನಿ. ಅಮ್ಮ ಅಮ್ಮ ಸುಮ್ಮನಿರ್ರಿ. ಅಮ್ಮ ಅಮ್ಮ ನಿಮ್ ಸುಮ್ಮನಿರಿ ಅಂದ್ರೆ ಅರ್ಥ ಆಗೋದಿಲ್ವಾ? ಅರ್ಥ ಆಗಲ್ಲ. ಓ, ಮತ್ತೆ ಶುರು ಹಚ್ಕೊಂಡ್ರ ನೀವು? ಯಾಕೆ ಗಲಾಟೆ? ಏನು ವಿಷಯ? ಇವ್ರದ್ದಿದ್ದೆ ಅಂಕಲ್. ಅದ್ ಸರಿ, ಇವತ್ತು ನೀವು ಬೇಗ ಬಂದಿದ್ದೀರಾ? ಏನು ಎಲ್ಲ ರೊಟ್ಟಿ ತಿಂತಾ ಇದ್ದೀರಾ? ಎಲ್ಲಿಂದ ಬಂತು? ಪರಿಮಳ ಮಾಡಿ ಕಳಿಸಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಾರೆ ತಿನ್ನು. ಹಾಗೆ ಆರ್ತಿ ಹೇಳ್ತಾ ಇದ್ಲು, ಇಂಥ ರೊಟ್ಟಿ ಚಟ್ನಿ ಪರಿಮಳ ಮಾಡ್ದಂಗೆ ಇನ್ಯಾರು ಮಾಡಲ್ಲ ಅಂತ. ಅಷ್ಟು ಚೆನ್ನಾಗಿದೆ. ಹೌ ಸ್ವೀಟ್ ಆಫ್ ಹರ್. ಮಾಡಿ ಕಳಿಸಿದಾರಲ್ಲ. ರೊಟ್ಟಿ ಜೊತೆಗೆ ಯಾವ ಚಟ್ನಿ? ನಾಳೆನಾ? ಮತ್ತೆ ಮಂತ್ ಎಂಡ್ ಅಂದಿದ್ರಿ ನೀವು. ಹೂನಮ್ಮ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದರೆ ನಾಳೆನೇ ನನ್ನ ಕಡೆ ದಿನ. ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಬೇಗ ಹೋಗಿ ಅಂದ್ರು, ಬಂದ್ಬಿಟ್ಟೆ. ನಾಳೆ ಡಿಪ್ಪೋರು ಎಲ್ರಿಗೂ ಸೆಂಡ್ ಆಫ್ ಕೊಡ್ತಾರ? ನಿಮಗೂ ಪ್ಲಾನ್ ಮಾಡಿರ್ತಾರ ಅಲ್ವಾ? ನಾವೆಲ್ಲ ಬರ್ಬೋದಾ? ಇಲ್ಲಪ್ಪ, ಅಂಥದ್ದೇನೂ ಇಲ್ಲ. ಕೊರೋನಾ ಅಂತ ಜಾಸ್ತಿ ಜನ ಸೇರಬಾರ್ದಲ್ಲ, ಹಾಗಾಗಿ ಆ ಥರದ್ದೇನೂ ನಡೀತಾ ಇಲ್ಲ. ಅರೆ, ಆದರೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಇನ್ಮೇಲೆ ನಿಮ್ಗಳ ಜೊತೆ ಆರಾಮಾಗಿ ಖುಷಿಯಾಗಿ ಕಾಲ ಕಳಿಬಹುದಲ್ಲ, ಅದೇ ನನಗೆ ಸಂತೋಷ. ಯಾಕಿರುತ್ತೆ? ಆದ್ಯನ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದ್ಸತಿ ಯೋಚನೆ ಮಾಡು. ಅವ್ಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಈಗ ಹಾಗೆಲ್ಲ ಏನೂ ಆಗಿಲ್ವಲ್ಲ ಮದರ್ ಇಂಡಿಯಾ. ಆದ್ಯ ತಿಂದಿಲ್ಲ ತಾನೆ, ಕೋಪ ಮಾಡ್ಕೊಳ್ಬೇಡಿ. ವಿಕಿ, ನೀನು ಅಮೂಲ್ಯನ ವಹಿಸ್ಕೊಂಡು ಬರಬೇಡ. ತಪ್ಪಿದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಅಷ್ಟೊತ್ತು ಆಗಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಇವಾಗ ಇವಳ ಪರ ವಾದ ಮಾಡಕ್ಕೆ ಬಂದಿದ್ಯಾ? ಯಾರಿಗೂ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅದ್ಯಾವಾಗ ಸೀರಿಯಸ್ನೆಸ್ ಕಲಿತಿರೋ? ಆಸ್ ಎ ಫ್ರೆಂಡ್ ಅಂತ ಹೇಳಿದ್ಲು ಬಾವಾ. ನಮ್ಮ ಪ್ರೀತಿಗೆ ಇವ್ರು ಸಹಾಯ ಮಾಡಿದ್ರು, ಇವ್ರ ಪ್ರೀತಿಗೆ ನಾವು ಸಹಾಯ ಮಾಡಬೇಕು. ಆದರೂ ನಮ್ಮ ಪ್ರೀತಿಗಿಂತ ಇವ್ರ ಪ್ರೀತಿಲಿ ತಮಾಷೆ ಜಾಸ್ತಿನಪ್ಪ. ಅಥವಾ ನನ್ನ ಕೆಲ್ಸಕ್ಕೆ ಅದ್ ಬೇಕು ಅಂತ ನನ್ಗೆ ಅನ್ಸೂ ಇಲ್ಲ. ಜೀವ ಗಟ್ಟಿ ಇರೋವರೆಗೂ ದುಡಿತೀನಿ. ಯಾವಾಗಲೂ ಕಷ್ಟನೇ ನೋಡಿದ್ಯಾ ಪರಿ.
ಈಗಲೂ ನೀನು ನೋಡಿ, ನೀವು ಹಾಗಾದ್ರೆ ನಾನು ಸುಮ್ಮನೆ ಇರಲ್ಲ. ಅಲ್ಲ ರೀ, ನೀವು ಇಷ್ಟು ವರ್ಷ ದುಡ್ದಿದ್ದೀರಾ ಅಲ್ವಾ? ಯಾರಿಗೋಸ್ಕರ? ನಿಮ್ಗೋಸ್ಕರ ಏನಾದರೂ ಮಾಡ್ಕೊಂಡ್ರಾ? ಇಲ್ಲ ಅಲ್ವಾ? ಎಲ್ಲ ಸಂಸಾರಕ್ಕೋಸ್ಕರನೇ ಮಾಡಿದ್ರಿ. ಈಗ ಇದನ್ನ ನೀವು ಸಹಾಯ ಅನ್ಬೇಡಿ, ನನ್ನ ಕರ್ತವ್ಯ. ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ತೇ ಇರ್ತಾನ? ನೀವು ಯೋಚನೆ ಮಾಡಬೇಡಿ. ಬನ್ನಿ ಬನ್ನಿ, ಊಟ ಮಾಡೋಣ. ಮಾಡ್ಬಿಡ್ತಿದ್ದೆ, ಆದ್ರೆ ಕೈಯಲ್ಲಿ ಕೆಲಸನೂ ಇಲ್ಲ, ದುಡ್ಡು ಇಲ್ಲ, ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಅಯ್ಯೋ, ನೀನೇ ನಮ್ಗೆಲ್ಲ ನೆರವಾಗಿದ್ದೆ. ಇವಾಗ ನೀನೇ ಹೀಗಂದ್ರೆ ದಿಕ್ ದೋಚ್ತಾ ಇರೋ ತರ ಆಗ್ಬಿಡ್ತೀವಿ ಕಣೆ. ಅದು ನನಗೂ ಅರ್ಥ ಆಗುತ್ತೆ ಕಣೆ, ಆದ್ರೆ ಏನ್ ಮಾಡ್ಲಿ, ಕೈಯಲ್ಲಿ ಕೆಲಸ ಬೇರೆ ಇಲ್ಲ. ಅಂದ್ರೆ ಅಪ್ಪ ಬೇಜಾರಲ್ಲೇ ರಿಟೈರ್ಡ್ ಆಗ್ಬೇಕಾ? ಅವ್ರ ಆಫೀಸಲ್ಲೂ ಏನೂ ಇಲ್ವಂತೆ ಪಾಪ. ಅಪ್ಪಂಗೆ ರಿಟೈರ್ಮೆಂಟ್ ಏನೋ ಸೂಟ್ ಹಾಕ್ಸ್ಬೇಕು ಅನ್ನೋ ನನ್ನ ಕನಸಾಗೆ ಉಳಿತು. ನಾವೀಗ ಬಿಸಿ ಇದೀವಿ, ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆ ಕಾಲ್ ಮಾಡ್ತಾಳೆ. ಹಾಗಾದ್ರೆ ಬಜಾರಿ ಅಲ್ಲೇ ಇದ್ಲು ಅಂತ ಆಯ್ತು. ನಾನು ಮಾತಾಡಿದೆಲ್ಲ ಕೇಳಿಸ್ಕೊಂಡಿರ್ತಾಳೆ. ನೀನ್ ಕಟ್ ಮಾಡಿದ್ರೇನಂತೆ? ಕಟ್ ಮಾಡಿದ್ ನೀನೆ ಅಂತ ಗೊತ್ತಾಗೋ ಹಾಗೆ ಕಟ್ ಮಾಡಿದ್ಯಲ್ಲ, ಅಷ್ಟು ಸಾಕು. ನಾನು ಕಾಲ್ ಮಾಡಿದ್ದೆ ನಿನ್ನ ವಾಯ್ಸ್ ಕೇಳಬೇಕು ಅಂತ, ಅದಕ್ಕೆ ಆಯ್ತು. ಸ್ಮಾರ್ಟ್ ಇಲ್ಲ ಬಜಾರ್. ವೇದಾಂತ, ಅಜ್ಜಿ ಊಟ ಮಾಡ್ತಿದ್ದಪ್ಪ? ಇಲ್ಲ ಅಜ್ಜಿ, ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತದೆ. ಪುಟನ ನೀನ್ ತಿರ್ವ ಹಾಕ್ಬೇಕಪ್ಪ. ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ ಅಜ್ಜಿ? ನಿನ್ ಸಿದ್ಧಾಂತ ಏನೇ ಇರ್ಬೋದು, ಆದ್ರೆ ಜೀವನ ನಾವು ಗಟ್ಟಿ ಇದ್ದಾಗ್ಲೇ ಮುಗ್ದೋಗಲ್ಲ. ನಿನಗೂ ವಯಸ್ಸೇನ್ ನಿಲ್ಲಲ್ಲ. ನೀನ್ ಈಗ್ಲಾದ್ರೂ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೋದಲ್ಲಪ್ಪ. ಯಾರಾಗಲ್ಲ ಅಂದ್ರು ಮದುವೆ ಆಗೋದಕ್ಕೆ ಹುಡುಗಿ ರೆಡಿ ಇರ್ಬೇಕಲ್ಲ. ಏನಾದ್ರೂ ಅಂದ್ಯಾ? ಹುಡುಗಿ ಸಿಗ್ಬೇಕಲ್ಲ ಅಜ್ಜಿ. ನಿನ್ ಮನ್ಸನ್ ಗೆದ್ದವರು ಕಣ್ಮುಂದೆ ಇರ್ಬೇಕಾದ್ರೆ ಊರೆಲ್ಲ ಹುಡುಕಾಡೋದು ತಪ್ಪಲ್ವಾ? ಕಣ್ತೆರ್ ದೊಡ್ಡು, ನಿನ್ ಮನ್ಸೇ ನೀನು ಉತ್ತರ ಹೇಳುತ್ತೆ. ಇಂಥದ್ರಲ್ಲೆಲ್ಲ ನಿಧಾನ ಮಾಡ್ಬಾರ್ದಪ್ಪ. ಆದಷ್ಟು ಬೇಗ ಎಲ್ಲಾನು ಒಂದು ಹಂತಕ್ಕೆ ತಂದ್ಬಿಡು, ಆಯ್ತಾ? ನೀವು ನಮ್ಮೇಲಿಟ್ಟಿರೋ ವಿಶ್ವಾಸ ಅಭಿಮಾನಕ್ಕೆ ಸರಿಯಾಗಿರೋ ಕೆಲಸ ನಾವು ಮಾಡಿಲ್ಲಪ್ಪ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ಮ ಕೆಲ್ಸದ ಕೊನೆ ದಿನಾನ ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ವಿ, ಆದ್ರೆ ಇವತ್ತಾಗ ಮಾಡೋದಕ್ಕಾಗ್ತಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಇದಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರ? ಈಗ ನೀವೆಲ್ಲ ಒಟ್ಟಾಗಿ ಬಂದು ನನ್ನನ್ನು ಬೀಳ್ಕೊಡ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡ ಸಂತೋಷ ಬೇಕಾ? ನಾಳೆಯಿಂದ ನನ್ನ ಇಡೀ ಸಮಯ ಎಲ್ಲ ನಿಮ್ದೇನೆ. ನೀವು ಯಾರು ನೊಂದ್ಕೋಬೇಡಿ, ನಾನು ತುಂಬಾ ಖುಷಿಯಾಗಿದ್ದೀನಿ. ಅದೆಲ್ಲ ಒಂಥರ ಮುಜುಗರ ಆಗುತ್ತೆ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ ಆರ್ತಿ? ಹಾಗೆಲ್ಲ ಏನೂ ಇಲ್ಲ. ಎಲ್ಲ ಗಂಡು ಮಕ್ಕಳು ಹಾಗೆ ಹೇಳೋದು. ಶುರುನಲ್ಲಿ ಗಂಡನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕಾಗುತ್ತೆ ಆರ್ತಿ. ಆದ್ಯನ್ ಹೆಲ್ಪ್ ತಗೊಂಡು ರೆಡಿ ಆಗು. ವಿಕ್ಕಿ ನೋಡಿದ್ರೆ ಇವ್ಳು ನನ್ನ ಹೆಂಡತಿನ ಅಂತ ದಂಗ ಆಗ್ಬಿಡ್ಬೇಕು, ಆ ರೀತಿ ರೆಡಿ ಆಗ್ಬೇಕು ನೀನು. ಟ್ರಸ್ಟ್ ಮೀ ಆರ್ತಿ, ನಾನ್ ಹೇಳ್ದಾಗ ರೆಡಿ ಆಗು. ಸರಿ ಅತ್ತೆ. ಸೊಳ್ಳೆ ಪುಳ್ಳೆ ನಿಜವಾಗ್ಲೂ ಬಂದಿದ್ದಾನ? ಲವ್ ಆದ್ಮೇಲೆ ಹಾರ್ಟಿಗೆ ತಲೆ ಕೆಟ್ಟಿದೆ, ತಲೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಬಿಟ್ರೆ ಬಾಕಿ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಅನ್ಕೊಂಡಿದ್ದೆ. ಆದ್ರೆ ಕಣ್ಣು ಕಿವುಡಾಗಿ, ಕಿವಿ ಮೂಗ ಆಗಿ, ಬಾಯಿ ಕಿವುಡಾಗೋ ರೇಂಜಿಗೆ ಹಾಳಾಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಡೈಲಾಗ್ ಹೊಡಿತೀಯ ಅಂದ್ರೆ ನೀನೇ ಇಲ್ಲಿಗೆ ಬಂದಿರೋದು ನಿಜಾನೇ. ನಾನು ಯಾವಾಗ ಬಂದಿಲ್ಲ ಅಂತ ಹೇಳ್ದೆ? ನಿನ್ ತಲೆ ಕಳೆದು ಹೋಗಿರೋದು ನೀನು. ಅಫ್ಕೋರ್ಸ್ ನಾನು ಬಂದಿದ್ದೀನಿ. ಯಾಕೆ ಬರ್ಬಾರ್ದಾ?
ಬರಬಾರ್ದು ಅಂತಲ್ಲ, ಆದ್ರೆ ಇದು ಅನಿರೀಕ್ಷಿತ ಅಂತೂ ಹೌದು. ನೀನೇಗಿಲ್ಲಿ ನಾನು ಅನ್ಕೊಂಡ್ ಕೆಲಸ ಆಗ್ಬೇಕು ಅಂದ್ರೆ ಇಲ್ಲಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ನೆನೆ ನಿನ್ನ ಹತ್ರ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ ನಿನ್ನ ಹತ್ರ ಮಾತಾಡೋದಿದೆ ಅಂತ. ನಾನು ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದೀನಿ. ಕೇಳಿಸ್ಕೊಂಡವಳು ಯಾಕೆ ಏನು ಅಂತ ಕೇಳಿದೆ, ಒಂದು ಮಾತು ಹೇಳಿದೆ ಹೊರಟೋಗ್ತೀನಿ ಅಂತ ಹೊರಟೋದೆ. ಅದಿತಿ, ಅಮ್ಮ, ಇಂಥವನ್ನ ಲವ್ ಮಾಡದೆ ಇರೋಕ್ಕಾಗತ್ತಾ? ಹೆಂಗೇನಮ್ಮಣ್ಣ? ಪಕ್ಕ ಅರಸಿಕ ರಾಜ ಡಾಕ್ಟರ್ ರಾಜ್ಕುಮಾರ್ ತರ ದಿಟ್ಟ. ದತ್ ಬನ್ನಿ. ಅರ್ಥನೇ ಆಗಲ್ಲ. ಇವರಿಬ್ರು ಅದ್ ಏನ್ ನೋಡ್ ಪ್ರೀತಿ ಮಾಡಿದ್ರು ಏನೋ, ಒಬ್ರಿಗೊಬ್ರು ಅರ್ಥನೇ ಆಗಿಲ್ಲ. ಕಣ್ ಮುಚ್ಕೊಂಡ್ ನಂಬೋದೂ ಇಲ್ಲ. ಸ್ಟೇಟಸ್ ಮ್ಯಾಟರ್ಸ್ ಅಂತ ನಾನ್ ಸುಮ್ನೆ ಹೇಳ್ತೀನ? ಈ ಮಿಡಲ್ ಕ್ಲಾಸ್ ಜನಗಳಿಗೆ ಹೈ ಕ್ಲಾಸ್ ಪಾಲಿಟಿಕ್ಸ್ ಎಲ್ಲಿಂದ ಅರ್ಥ ಆಗ್ಬೇಕು? ಅದ್ರಲ್ಲೂ ಈ ಸುಹಾಸಿನಿ ವಸಿಷ್ಠ ಕಣ್ಣಿಟ್ ಮೇಲೆ ಮುಗ್ದೆ ಹೋಯ್ತು. ಇವತ್ತು ಮನ್ಸಿಗೆ ಖುಷಿ ಆಗೋಷ್ಟು ಎಂಟರ್ಟೈನ್ಮೆಂಟ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಛೆ, ಈ ಡ್ರೈವರ್ ಎಲ್ಲಿ ಹಾಳಾಗೋದ್ನು. ಏನಾದ್ರೂ ಎಡವಟ್ ಆಗಿದೆ. ಇವನಷ್ಟು ಒಳ್ಳೆಯವನಿರೋಕ್ ಸಾಧ್ಯನಾ ಅನ್ನೋ ಡೌಟ್ ಬರೋಷ್ಟು ಒಳ್ಳೆಯವನು. ಅಪ್ಪನಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾನೆ. ನಾನು ಇವನಿಗೆ ಹೇಗೆ ಥ್ಯಾಂಕ್ಸ್ ಹೇಳಲಿ? ಅಲ್ಲ, ಸರಿಯಾದ ಟೈಮ್ ನೋಡ್ಕೊಂಡು ಹೇಳೋಣ ಅಂತ ಎಷ್ಟು ದಿನ ವೆಯ್ಟ್ ಮಾಡೋದಕ್ಕಾಗುತ್ತೆ? ಅವ್ನು ನನ್ನನ್ನು ಪ್ರೀತಿಸ್ತಿಲ್ಲ ಅಂದಿದ್ರು ಇದನ್ನೆಲ್ಲ ಮಾಡ್ತಿದ್ದ. ರಿಯಲ್ ಜಮ್ಮಿ ಅವನು. ಇಂಥವನ್ನ ಸುಮ್ಮನೆ ಆಟಕ್ಕೆ ಅಂತಾದ್ರೂ ಕಾಡಿಸ್ಬಾರ್ದಿತ್ತು ಅನಿಸ್ತಿದೆ. ಅಮೂಲ್ಯ, ನಾನು ನಿಮ್ಮನ್ನ ಮೊದಲನೇ ಸಲ ನೋಡಿ ಆದ್ಯನ್ ಮದ್ವೆಲಿ ಚೌಲ್ಟ್ರಲ್ಲೇ ಅನ್ಕೊಂಡಿದ್ದೆ ನನಗೆ ಮಸಾಲೆ ಬಿರಿಯಾನಿ ಬೇಡ, ಸಿಂಪಲ್ ಆಗಿ ನಿಮ್ ತರ ಪೀಸ್ ಪಲಾವ್ ಇಷ್ಟ ಅಂತ. ನಿಮ್ಮಲ್ಲಿ ಅತಿಯಾಗಿ ನನಗೆ ಇಷ್ಟ ಆಗಿದ್ದೆ ಸಿಂಪ್ಲಿಸಿಟಿ ಅಂಡ್ ಅದ್ರ ಹಿಂದೆ ಇರೋ ಇನ್ನೋಸೆನ್ಸ್. ನೀವು ಹಾಗಿದ್ರೇನೆ ಚಂದ ಹೆಂಡ್ತಿ. ವಿಕ್ಕಿ, ಒಂದು ನಿಮಿಷ ಹೇಳಿ. ನಾನು ಅಪರೂಪಕ್ಕೆ ಈ ಥರ ರೆಡಿ ಆಗೋದ್ರಲ್ಲಿ ಏನು ತಪ್ಪಿದೆ? ನಾನು ವಸಿಷ್ಠ ಮನೆ ಸೊಸೆ ಅಲ್ವಾ? ಲೇ ಹಳೆ ಮುಕ್ಕಿ, ಇವಾಗ ನೀನು ಸೈಕೋಪಾತ್ ಅಂತ 200% ಕನ್ಫರ್ಮ್ ಆಗೋಯ್ತು. ನಿನ್ ಕಣ್ಣಿಗೆ ನಾವು ಕಲಾವಿದ ತರ ಕಾಣ್ತಿದೀವೇನೆ? ಅಂದ್ರೆ ನಮ್ ಪರಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರ ಮಗಳು ಸುಧಾ ನರಸಿಂಹರಾಜು ಅವ್ರ ತರ ಕಾಣ್ತಿದ್ದಾಳ? ಸಾಕು, ಸುಮ್ಮನೆ ನಿಂತ್ಕೊಳ್ಳೆ. ಅವಳು ಇಷ್ಟು ಹೇಳಿದ್ರೆ ನೀನು ಇಷ್ಟುದ್ದ ಹೇಳು. ಈಗಿನ ಕಾಲದ ಮಕ್ಕಳು ಸ್ವಲ್ಪನೂ ಅರ್ಥನೇ ಆಗಲ್ಲ. ನಿಮ್ಮ ಮನ್ಸಲ್ಲಿ ಏನು ಓಡ್ತಾ ಇರುತ್ತೋ ನಿಮಗೆ ಅರ್ಥ ಆಗಬೇಕು. ಸರಿ ಸರಿ, ಅಲ್ಲೇ ನಿಂತ್ಕೊಂಡು ದೂರದಿಂದ ಸಂತೋಷ ಪಡು, ಸರಿನಾ? ಆಮೇಲೆ ಸಿನಿಮಾ ಶೂಟಿಂಗ್ ಅನ್ಕೊಂಡು ಮಧ್ಯದಲ್ಲಿ ಆಕ್ಷನ್ ಕಟ್ ಅಂತ ಹೇಳ್ಬಿಟ್ಟೆ. ಸುಮ್ಮನೆ ನಿಂತ್ಕೊಳ್ಳಲೆ ಕುಂಬಳಕಾಯಿ. ಇನ್ಮೇಲೆ ಹರ ತೆರೆದವ್ರಿಗೆ ಮರ್ಯಾದೆ ಕೊಟ್ಟು ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನೀನ್ ಕ್ರಾಸ್ ಮಾಡ್ಬೋದು, ನಾನ್ ಮಾಡ್ಬಾರ್ದಾ? ನಮ್ಮ ಅಣ್ಣನ ದುಡ್ಡಲ್ಲಿ ತಿಂತಾ ಬಿದ್ದಿರೋದು ನೀನು. ಅದು ನಿಂದೇ ದುಡ್ಡು, ಅದ್ರ ಮೇಲೆ ಹಿಂಗೆ ಫುಲ್ ಅಧಿಕಾರ ಇದೆ ಅನ್ನೋ ಥರ ಬಿಲ್ಡಪ್ ಕೊಡಬೇಡ. ನಿನ್ ತಲೆ ಮೇಲೆ ನನ್ನ ಅಣ್ಣನ ನೆರಳಿದೆ.
ನೀನ್ ತಿಂತಿರೋದು ಅವ್ನು ಹಾಕಿರೋ ಭಿಕ್ಷೆ. ಯಾಕೆ ಸುಮ್ಮನೆ ಗಂಟ್ಲರ್ಕೋತೀಯ? ಕಂಪ್ನಿ ಅಣ್ಣಂದು, ಮನೇನು ಅಣ್ಣಂದು. ನೀನ್ ತಿಂತಿರೋ ಅನ್ನ ಉಪೇಶ್ವರ ಹೆಸರು ಕೂಡ ಅಣ್ಣಂದೇ. ಹಿಂದೂ ಅಂತ ಸ್ವಂತದ್ದು ಏನಿದೆ ಅಂತ ಇಷ್ಟೆಲ್ಲ ಆಡ್ತಿದ್ಯಾ? ಕೊನೆ ಸಲ ಅರ್ಥ ಆಗೋ ಹಾಗೆ ಹೇಳ್ತೀನಿ, ತೆಪ್ಪುಗೆ ಅಂದ್ರೆ ತೆಪ್ಪುಗ್ ಬಿದ್ದಿರೋ. ಬಂದಿದ್ದೀನಿ ಎಷ್ಟ್ರ ಮಟ್ಟಿಗೆ ಅಂದ್ರೆ ನನ್ನ ಕಷ್ಟದಲ್ಲೂ ಬಂದು ನಿಲ್ಲೋ ಅಷ್ಟು. ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ನೀನಿನ್ನು 10 ಜನ್ಮ ಹುಟ್ಟು ಬಂದ್ರು ಆಗೋದಿಲ್ಲ. ಆದಷ್ಟು ಬೇಗ ಭ್ರಮೆ ಬಿಟ್ಟು ವಾಸ್ತವಕ್ಕೆ ಬಾ. ಗೆಟ್ ವೆಲ್ ಸೋನ್. ರಾಜ ಎಲ್ಲಿ ಕಾಣಿಸ್ತಾ ಇಲ್ಲ? ಬರ್ತಾರೆ. ಆದ್ರೆ ಅಮೂಲ್ಯಕ್ಕ ಮಾತ್ರ ನಮ್ ಜೊತೆ ಸೇರೇವಂತೆ, ದೂರನೇ ಇರ್ತಾನಂತೆ. ಆಯ್ತು, ಈಗಾಗ್ಲೇ ಅಮ್ಮ ನನಗೆ ಎಲ್ಲ ಹೇಳಿದಾಳೆ. ಆಹಾ, ಏನ್ ಜಗತ್ ಡವ್ ಹಳೆ ಮುತ್ತಿ ನೀನು. ಅಷ್ಟರಲ್ಲೇ ಅಪ್ಪ ಆಯ್ತು, ಯಾಕೆ ಮಾಡ್ತಿಲ್ಲ ಅಂತಾನು ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಾನು ಇಷ್ಟಪಟ್ಟು ಹುಡುಗಿನ ನಾನು ಮದುವೆ ಆಗಿದ್ದೀನಿ ಅಂತ ನನಗನ್ಸ್ತಿಲ್ಲ. ನಿಮ್ಮನ್ನೇ ಇಷ್ಟಪಟ್ಟಿದ್ದು, ಅದನ್ನ ಬೇರೆ ತರ ತಿಳ್ಕೊಳ್ಬೇಡಿ. ಆದ್ರೆ ನಾನು ಇಷ್ಟಪಟ್ಟ ಆರ್ತಿ ಈಗ ನನ್ನ ಜೊತೆ ಇಲ್ಲ. ನಾನು ಅವಳನ್ನ ಕಳ್ಕೊಂಡಿದ್ದೀನಿ. ಐ ಹ್ಯಾವ್ ಲಾಸ್ಟ್ ಹರ್. ವಿಕಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನನ್ಗೇನ್ ಅನಿಸ್ತಿದ್ಯೋ ಅದನ್ನೇ ಹೇಳ್ತಾ ಇದ್ದೀನಿ. ದಿನೇ ದಿನೇ ಐ ಫೀಲ್ ಲೈಕ್ ಯು ಆರ್ ಅ ಸ್ಟ್ರೇಂಜರ್ ಟು ಮೀ. ನಿಮ್ಗೆಲ್ರಿಗೂ ಹೇಗೆ ಧನ್ಯವಾದ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಸಂಸ್ಥೆ ನನಗೆ ತುಂಬ ಕೊಟ್ಟಿದೆ. ವಿಶೇಷವಾಗಿ ಮರ್ಯಾದೆಯಿಂದ ಬದುಕೋದಕ್ಕೆ ಅವಕಾಶ ಕೊಟ್ಟಿದೆ. ಸಂಸ್ಥೆಯಲ್ಲಿ ನಾನು ಏನೇ ಸಾಧನೆ ಮಾಡಿದ್ರು ಅದರ ಅರ್ಧ ಪಾಲು ನನ್ನ ಹೆಂಡತಿದು, ನನ್ನ ಅರ್ಧಾಂಗಿದು. ಯಾವುದೇ ಗಂಡಸು ಸಮಾಜದಲ್ಲಿ ನೀತಿ ನಿಯತ್ತು ಬಿಡದೆ ತಲೆ ಎತ್ತು ನಡೆಯೋ ಹಾಗೆ ಮಾಡೋದಕ್ಕೆ ಕಾರಣ ಮನೆ ಒಳಗಡೆ ಇರೋ ಅವನ ಹೆಂಡತಿನೇ ಆಗಿರ್ತಾಳೆ. ನೀವು ಕೊಡ್ಸಿದ್ದು ಅಂತಾನೆ ನನಗದು ಸ್ಪೆಷಲ್ ಅನ್ಸಿದ್ದು. ನೀವು ಕೊಡ್ಸಿದ್ದು ಒಂದೇ ನಂದು ಅಂತ ಇರೋದು. ಅದನ್ನ ನಾನು ನನ್ನ ತಂಗಿ ಕೊಟ್ರೆ ತಪ್ಪೇನಿದೆ? ಅದು ಅವಳಿಗೆ ಇಟ್ಕೊಳ್ಳೋಕೆ ಅಂತ ಕೊಟ್ಟಿದ್ದಲ್ವಲ್ಲ, ಸುಮ್ಮನೆ ಒಂದ್ಸಲ ಹಾಕೊಳಕ್ ಕೊಟ್ಟಿದ್ದು. ಇಲ್ಲ, ನಿಮ್ ತಪ್ಪು ಯಾವುದೂ ಇಲ್ಲ. ಇದ್ರ ಬಗ್ಗೆ ಸಿವಿಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಲ್ಲ, ನನ್ನ ತಪ್ಪು. ನಾನು ಎಲ್ಲಿಗೂ ಬರಲ್ಲ. ನಿಮ್ಗೆ ಇಷ್ಟ ಇದ್ರೆ ಡ್ರೈವರ್ ಕೊಟ್ಕೊಂಡು ಇದೇ ವೆಸ್ಟಲ್ಲಿ ಹೋಗಿ ಬನ್ನಿ. ಆದರೆ ನನ್ನ ಮಕ್ಕಳು ನನ್ನ ಮುಖದಲ್ಲಿ ಸಂತೋಷನ ನೋಡೋದಕ್ಕೋಸ್ಕರ ತಮ್ಮ ಅಷ್ಟು ಆಸೆನ ಸುಟ್ಟಾಕ್ಬಿಟ್ಟಿದ್ದಾರೆ. ಎರಡನೇದಾಗಿ ನಾನು ನನ್ನ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಬೇಕು. ಏಕಾಂಗಿಯಾಗಿ ಯಾರೂ ಏನನ್ನು ಸಾಧಿಸೋದಕ್ಕಾಗೋದಿಲ್ಲ ಅಂತಾರೆ. ನನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನನ್ನ ಕುಟುಂಬ ನನ್ನ ಬೆನ್ನಿಗೆ ನಿಂತಿದೆ. ನಮ್ಮ ಅಳಿಯಂದರು ಅವ್ರು ಇನ್ನೂ ಬಂದಿಲ್ಲ. ನನ್ನ ಸೊಸೆ ಆದ್ಯ, ಮಗನಂತಿರೋ ವೇದಾಂತ್, ಇವೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ಬಸ್ಸೇ ಕರ್ಗೋಗಿದೆ. ಹಾಗಂತ ನನಗೆ ಬೇಜಾರಿಲ್ಲ. ನಾಳೆಯಿಂದ ನನಗೆ ಕೆಲಸ ಇಲ್ಲದೆ ಇರ್ಬೋದು, ಆದರೆ ಒಂದೇ ಒಂದು ಕ್ಷಣನೂ ನಾನು ಕಾಟಾಚಾರ ಕೆಲಸ ಮಾಡಿಲ್ಲ ಅನ್ನೋ
ಹೆಮ್ಮೆ ನನಗಿದೆ. ನಾಳೆಯಿಂದ ನಾನು ಕಂಡಕ್ಟರ್ ಆಗಿಲ್ಲದೆ ಇರಬಹುದು, ಆದರೆ ಮನೆ ಮತ್ತೆ ನನ್ನ ಜೀವನಕ್ಕೆ ನಾನು ಡ್ರೈವರ್ ಆಗ್ತಾ ಇದ್ದೀನಿ. ತುಂಬ ವರ್ಷಗಳಿಂದ ನನ್ನ ಕಂದ ಅಮೂಲ್ಯ ದುಡ್ಡು ಕೂಡ ಇಡ್ತಾ ಇದ್ಲಂತೆ. ಈ ಸೂಟ್ನ ಹಾಕೋಬೇಕು ಅಂತ ಒಂದೇ ಒಂದು ಸಣ್ಣ ಕನಸು ನನಗೆ ಇರಲಿಲ್ಲ. ಆದರೆ ಇವತ್ತು ಈ ಸೂಟ್ನ ಹಾಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಥ್ಯಾಂಕ್ಸ್ ಕಂದ. ಅದೇ ಬದುಕನ್ನ ಬದುಕಿನೇ ನಾವು ನೋಡೋ ಹಾಗೆ ಮಾಡಿದ್ದಾರೆ. ಅಪ್ಪ 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 ಐ ಲವ್ ಯು. ಜಗತ್ತಿನ ಪಾಲಿಗೆ ನೀವು ನಮ್ಮ ಅಪ್ಪ ಆಗಿರ್ಬೋದು, ಆದರೆ ಈ ಮನೆ ಪಾಲಿಗೆ ನೀವೇ ಜಗತ್ತಪ್ಪ. ಬಟ್ ನಿಜಾನೂ ಹೌದು, ಪ್ರತಿಯೊಬ್ಬಳು ಹುಡುಗಿ ಗಂಡನ ದೃಷ್ಟಿಯಲ್ಲಿ ಅವಳು ರಾಣಿ ಆಗದೆ ಇರ್ಬೋದು, ಆದರೆ ಅವ್ರ ಅಪ್ಪನ ದೃಷ್ಟಿಯಲ್ಲಿ ಅವಳು ಯಾವಾಗಲೂ ರಾಜ್ಕುಮಾರಿಯಾಗೇ ಇರ್ತಾಳೆ. ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರೋ ಮೀಸೆ